ಯಾರ್ಯಾರ ವೀಕ್ನೆಸ್ ಹೆಂಗ್ ತಿಳ್ಕೊಂಡಿರ್ತೀವಿ ನಮ್ಗೆ ಗೊತ್ತು. ಮಿಸ್ಟರ್ ಲೋಕೇಶ್, ಫೋನಿಂದ ಊಟದಿಂದ ಫೋನ್ ಬಂದ್ಬಿಡ್ತು ಮತ್ತೆ ವೀಕ್ನೆಸ್. ಫೋನ್ ಅಡಿಕ್ಟ್. ಹೌದಾ? 3 ಹೊತ್ತು ಕೂತ್ಕೊಂಡು ಮೆಸೇಜ್ ಕಳಿಸ್ತಾ ಇರೋದು, ಫೇಸ್ಬುಕ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರೋದು, ಬರೀ ಇದೆ ಕೆಲಸ. ಅದಕ್ಕೋಸ್ಕರ ಫೋನ್ ತೋರಿಸಿದ ತಕ್ಷಣ ಎಲ್ಲ ಮರ್ತು ಬಿಡ್ತಾರ. ಮಿಸ್ಟರ್ ಲಂಕೇಶ್. ಸೂಪರ್ ಮಿಸ್ಟರ್ ಲೋಕೇಶ್. Our audience, fantastic. How are you? Nice pollution. Super. Lovely. ಎಲ್ಲರಿಗೂ ಸ್ವಾಗತ. ಮನೆಯಲ್ಲಿ ಕೂತು ವೀಕ್ಷಿಸ್ತಾ ಇರೋ ನನ್ನ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್, ಪವರ್ಡ್ ಬೈ ಡೈರಿ ಡೇ ಐಸ್ ಕ್ರೀಮ್. ಮಿಸ್ಟರ್ ಲಂಕೇಶ್, ಮಾತು ಸೋತಾಗ ಹಾಡು ಮಾತಾಡುತ್ತೆ. ಎಸ್. ಹಾಡು ಗೆದ್ದಾಗ ಹಾಡ್ದವರು ಗೆಲ್ತಾರೆ. ವಾವ್. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಗಾನ ಕೋಗಿಲೆಗಳು ಗೂಡಿಂದ ಹಾರಿ ಮಜಾ ಮನೆಗೆ ಬರ್ತಾ ಇದಾರೆ. ಆ ಕೋಗಿಲೆಗಳ ಹತ್ರ ಹಾಡ್ಸೋಣ, ಆಟ ಆಡ್ಸೋಣ, ಮಜಾ ಮಾಡೋಣ, ಡ್ಯಾನ್ಸ್ ಮಾಡೋಣ, ಎಲ್ಲ ಚಿಂದಿ ಉಡಾಯಿಸ್ಬಿಡೋಣ. Okay, are you ready? Ready. Yes, so let's welcome the lovely singers Sunita, Varijashri and Indu Nagaraj. Maja Talkies, Maja Talkies, ಮಿಸ್ಟರ್ ಲೋಕೇಶ್. Maja Talkies. ಏನ್ ಕರೆದ್ರು ಬರ್ತಾ ಇಲ್ಲ, ಆಡಿದ್ರು ಬರ್ತಾ ಇಲ್ಲ. ಬಾಗ್ಲೇನಾದ್ರು ಲಾಕ್ ಗೀಕ್ ಆಗಿದ್ಯಾ? ಹೈ, ಇದೇನಿದು? ಯಾರು ಇಲ್ಲ ಇಲ್ಲಿ. ಟೈಮ್ ಆಯ್ತು, ಇನ್ನೂ ಬಂದಿಲ್ಲ. ಫೋನ್ ಮಾಡೋಣ ಇರಿ. The number you are trying to call is currently not reachable. Not reachable. Please try again later. ಅಯ್ಯಯ್ಯ, The number you are trying to call is currently not ಇವ್ರದ್ದು not reachable. reachable. Please try again later. ಏನಮ್ಮ ಇದು? ಪ್ರೋಗ್ರಾಮ್ ಬರ್ತೀನಿ ಅಂದ್ಬಿಟ್ಟು ಕೈ ಎತ್ಬಿಟ್ಟಿದ್ದಾರೆ. ಇದು ಹಿಂಗಾಗೋಯ್ತು. ವೆರಿ ಸಾರಿ. ಇವತ್ತು ಬರ್ಬೇಕಾಗಿರುವಂತ ಗೆಸ್ಟ್ಗಳು ಕೈ ಎತ್ಬಿಟ್ಟಿದ್ದಾರೆ. ಸೊ ನೀವೆಲ್ಲ ಆರಾಮಾಗಿ ಮನೆಗೆ ಹೋಗಿ, ನಾನು ನೆಕ್ಸ್ಟ್ ವೀಕ್ ಸಿಗ್ತೀನಿ ಅಷ್ಟೇ. ಇನ್ನೇನ್ ಮಾಡೋದು? ಮಿಸ್ಟರ್ ಲೋಕೇಶ್. ರೀ 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 ಇಟ್ಕೊಳ್ರಿ, ಎಲ್ಲೂ ಹೋಗ್ಬೇಡಿ. ಯಾರು ಎಲ್ಲೂ ಹೋಗ್ಬೇಡಿ, ಎಲ್ಲ ಇಲ್ಲೇ ಇರಿ. ಪ್ರೋಗ್ರಾಮ್ ಇನ್ನೂ ಇದೆ. ಓಕೆ, ಗೆಸ್ಟೇ ಬಂದಿಲ್ಲ, ನಾವೇನು ಪ್ರಿಪೇರ್ ಆಗಿಲ್ಲ. ಇವ್ರು ಬಂದಿದ್ದೀವಿ ಅಂದ್ರೆ ಏನ್ ಗೆಸ್ಟ್, ಏನ್ ಆಟ ಆಡೋದು ಇಲ್ಲಿ? ಗೆಸ್ಟ್ಗಳು ಬಂದಿದ್ದಾರೆ. ಬಂದಿದಾರ? ಎಲ್ಲಿ ಮತ್ತೆ? ಆನ್ ದ ವೇ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ. Maja Talkies, Maja Talkies, Maja Talkies, ಸೂಪರ್. ಅವರ್ ಯು? Maja Talkies. ಬಾ, ಮರ್ಯಾದೆ ಉಳಿತು. ಕೊನೆಗೂ ಬಂದ್ರಲ್ಲ. ಯಾಕೆ ಲೇಟ್? ಏಯ್, ಏನಿದೆ? ಎಲ್ಲೇ ಕರ್ಕೊಂಡು ಹೋಗಿದ್ದೆ ಅವ್ರನ್ನ ನೀನು? ಏನ್ ಗೊತ್ತಾ, ಮನೆಗ್ ಬಂದಿರೋ ಗೆಸ್ಟ್ಗಳನ್ನೆಲ್ಲ ನಾನು ಪಕ್ಕದ ಏರಿಯಾದಲ್ಲಿ ಶಾಪಿಂಗ್ ಕರ್ಕೊಂಡು ಹೋಗಿದ್ದೆ. ನೋಡಿ, ಎಷ್ಟೊಂದು ಶಾಪಿಂಗ್ ಮಾಡ್ಕೊಂಡು ಬಂದಿದೀವಿ ನೋಡಿ. ಇದೆಲ್ಲ ಬಿಟ್ಟಾಕು. ಇವರೆಲ್ಲ ಅಮ್ಮ, ವೆಲ್ಕಮ್ ಟು ಮಜಾ ಟಾಕೀಸ್. ಅಪ್ಪ, Thank you, ವೆಲ್ಕಮ್ ಟು ಮಜಾ ಟಾಕೀಸ್. ವೆಲ್ಕಮ್ ಟು ಮಜಾ ಟಾಕೀಸ್. ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಅಲ್ಲ ಕಣೆ, ಏಯ್, ಈ ಡಬ್ಬ ಬಂದಿರೋ, ಡಬ್ಬನ ಏನ್ರಿ ಏನಂತೀರಾ? ಅಲ್ಲಮ್ಮ, ಬಂದಿರೋ ಗೆಸ್ಟ್ಗಳನ್ನ ಶಾಪಿಂಗ್ ಕರ್ಕೊಂಡು ಹೋಗುವಂತ ಬುದ್ಧಿ ನಿನ್ಗೆ ಯಾವಾಗಿಂದ ಬಂತು? ಆಫರ್ ಬಿಟ್ಟಾಗ್ಲಿಂದ ರೀ. ಯಾವ ಆಫರು? ಸೀರೆ ಆಫರು 90% ಆಫ್. ಬಿಟ್ಬಿಡ್ತೀನಾ? 10,000 ರೂಪಾಯಿ ಸೀರೆ 1,000 ರೂಪಾಯಿಗೆ ಸಿಕ್ತು. ಹಂಗಂದ್ರೆ ಅದು ಗ್ಯಾರಂಟಿ ಕದ್ಮಾಲು ಅನ್ಸುತ್ತೆ. ಮಾಲ್ ಯಾವ್ದಾದ್ರೇನು, ನೂಲ್ ಅದೇ ತಾನೇ. ಅಂದ್ರೆ ಕಡಿಮೆ ರೇಟ್ಗೆ ಸಿಗುತ್ತೆ ಅಂದ್ರೆ ಕದ್ಮಾಲು ಓಕೆನಾ ನಿಮ್ಗೆ? ರೀ, ನಿಮ್ ಗಂಡಸರು ರೂಟಲ್ಲೇ ಹೇಳ್ತೀನಿ ಕೇಳಿ. ನೀವೆಲ್ಲ ಹೇಳ್ತಾ ಇರ್ತೀರಲ್ಲ, ಕದ್ದಿರೋ ಎಣ್ಣೆಲಿ ಕಿಕ್ಕಿರುತ್ತೆ ಅಂತ. ಹಾಗೆ ಕದ್ದಿರೋ ಸೀರೆಲಿ ಲುಕ್ ಇರುತ್ತೆ. ನೋಡಿ, ಸೀರೆನ ಎಣ್ಣೆಗೆ ಲಿಂಕ್ ಮಾಡ್ತಾ ಇದ್ದಾಳೆ. ಅಯ್ಯೋ ರಾಮ, ಮನೇಲೆ ಬೇಜಾನ್ ಸೀರೆ ಬಿದ್ದಿದ್ಯಲೆ. ನೀನು ತಗೊಳ್ಳೋದಲ್ದೆ ಪಾಪ ಇವ್ರನ್ನೂ ಕರ್ಕೊಂಡೋಗಿ ಟಾರ್ಚರ್ ಕೊಟ್ಟು ಕೊಡ್ಸಿದ್ಯಲ್ಲ. ಏನೇ ಇದು? ಇದು ನಮ್ ಲೇಡೀಸ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಬಂತು. ಪಕ್ಕದ ಏರಿಯಾದಲ್ಲಿ ಈ ತರ ಒಂದು ಆಫರ್ ಬಿಟ್ಟಿದ್ದಾರೆ ಅಂತ. ನೋಡೋಣ ಅಂತ ಹೋಗ್ತಾ ಇದ್ನ, ಇವರೆಲ್ಲ ಮಜಾ ಟಾಕೀಸ್ಗೆ ಅಂತ ಬರ್ತಾ ಇದ್ರು. ಇದೇ ಚಾನ್ಸ್, ಫೇಮಸ್ ಸಿಂಗರ್ಸ್ ಕರ್ಕೊಂಡು ಹೋಗ್ಬಿಟ್ಟೆ ಶಾಪ್ಗೆ. ಇವ್ರು ನೋಡೋದಕ್ಕೆ ಅಂತ ಜನ ಓಡೋಡ್ ಬಂದು ಇವ್ರ ಜೊತೆ ಸೆಲ್ಫೀಸ್ ತಗೊಂಡು ಹಾಗೆ ವ್ಯಾಪಾರ ಮಾಡೋದು. ಅಂಗಡಿ ಅವನಂತೂ ಫುಲ್ ಖುಷು. ಅವನು ಕಮಿಷನ್ ರೂಪದಲ್ಲಿ ನನಗೆ 8 ಸೀರೆ ಫ್ರೀ ಆಗಿ ಕೊಟ್ಟ ಗೊತ್ತಾ. ನನ್ನ ಹೆಂಡತಿ ಅಂತ ಕರೆಕ್ಟ್ ಆಗಿ ಇವತ್ತು ಪ್ರೂವ್ ಮಾಡಿದೆ ನೋಡು. ಇದೇ ಖುಷಿಲೇನು ಇಲ್ವಾ? 8 ಸೀರೆ ಬಂದಿದೆಯಲ್ಲ, ಇನ್ನೇನು? ಇದಲ್ಲ ರೀ. ಇನ್ನೇನು? ಹತ್ರ ಬನ್ನಿ, ಹೇಳ್ತೀನಿ. ಹತ್ತಿರ ಬಂದರೆ
ಕಿವಿಯಲ್ಲಿ ಹೇಳುವೆ. ಅದೇನ್ ಹೇಳು ಹೌದು. ರೀ ಒಂದ್ 5 ಲಕ್ಷ ಇದ್ರೆ ಕೊಡ್ರಿ, ಸೀರೆ ತಗೊಂಬರ್ತೀನಿ. ಎಷ್ಟು 5 ಲಕ್ಷ? ಎಂಟಿನ ಅಂತ ನೋಡಲ್ಲ, ಮಕ್ಕಳು ಬಿಡ್ತೀನಿ ಹಂಗೆ. 8 ಸೀರೆ ಫ್ರೀ ಆಗಿ ಬಂದಿದೆ, ಈ ಮತ್ತಿನೇನು ಸೀರೆ ಅದು 5 ಲಕ್ಷ. ಇಂತ ಆಫರ್ಗಳೆಲ್ಲ ಯಾವ ಗುಗ್ಗು ನನ್ ಮಗ ಕೊಡ್ತಾನೆ ನಿಮಗೆ? ಅಯ್ಯೋ ಇದ್ಯಾವ ಆಫರ್ ಅಂತ ಹೇಳ್ತಿದ್ದೀರಾ? ಇನ್ನೊಂದು ಆಫರ್ ನಿಮಗ್ ಗೊತ್ತಿಲ್ಲ ಅಲ್ಲ? ಆಕ್ಚುಲಿ ನಾವ್ ಹೋಗಿದ್ ಬೇರೆ ರೋಡ್ಗೆ. ಹಿಂದಿನ ರೋಡ್ ಅಲ್ಲಿ ಕಾರ್ನರ್ ಅಲ್ಲಿ ಅಲ್ಲು ಡಕ್ಕಲ್ ಜ್ಯುವೆಲರ್ಸ್ ಅಂತ ಒಂದ್ ಜಾಗ ಇದೆ. ಏನೋ ಏನೋ ಏನ್ ಜ್ಯುವೆಲರ್ಸ್? ಅಲ್ಲು ಡಕ್ಕಲ್ ಜ್ಯುವೆಲರ್ಸ್. ಅಲ್ಲು ಡಕ್ಕಲ್ ಜ್ಯುವೆಲರ್ಸ್ ಸಖತ್ತಾಗಿದೆ. ಅಲ್ಲಿ ಹಾಗೆ ಲೆಫ್ಟ್ ತಗೊಂಡ್ರೆ ಒಂದು ಸಣ್ಣ ಗಲ್ಲಿ ಇದೆ. ಆ ರೋಡಿಂದ ಹಾಗೇ ಸ್ಟ್ರೈಟ್ ಹೋಗಿ ತಪಾಸ್ ಬ್ಯೂಟಿ ಪಾರ್ಲರ್ ಅಂತ ಒಂದು ಪಾರ್ಲರ್ ಸಿಗುತ್ತೆ. ಏನು? ತಪಾಸ್ ಬ್ಯೂಟಿ ಪಾರ್ಲರ್. ಟಪಾಸ್ ಹೇಳಿ ಮಾಡಿಸಿದ್ದು. ಅಲ್ಲಿ ಲೆಫ್ಟ್ ತಗೊಂಡು ಮತ್ತೆ ಹಾಗೆ ಸ್ಟ್ರೇಟ್ ಹೋದ್ರೆ ಒಂದು ಗಲ್ಲಿ ಒಳಗಡೆ 3ನೇ ಗೂಡಂಗಡಿ ಇದೆ. ಅಲ್ಲಿ ಒಂದು ಸೀರೆ ಅಂಗಡಿ ಇದೆ. ಅಬ್ಬಬ್ಬಬ್ಬ ಏನ್ ಸೀರೆಗಳು ಅಂತೀರಾ ಅಲ್ಲಿ. 1 ರೂಪಾಯಿ ಕೊಟ್ರೆ ಒಂದು ಸೀರೆನ ಹಾಗೆ ಮನೆಗ್ ತಗೊಂಡ್ ಬಂದ್ಬಿಡ್ಬೋದು. ಆದ್ರೆ ಆಮೇಲೆ ಆ ಸೀರೆನ ಯಾವಾಗ ಯಾವಾಗ ನೀವು ಉಟ್ಕೊಳ್ತಿರೋ ಆಗಾಗ 100 ರೂಪಾಯಿ ಕೊಟ್ಬಿಟ್ಟು ತೀರಿಸ್ಬಿಡ್ಬೋದು. ಅಷ್ಟೇ. ಮೋಸ್ಟ್ಲಿ ಇದನ್ನ ಯಾವ್ದೋ ಸೀರೆನ ಟಿಶ್ಯೂ ಪೇಪರ್ ಮೆಟೀರಿಯಲ್ ಅಲ್ಲಿ ಮಾಡಿರ್ಬೇಕು. ಅಂಕಲ್ಗೆ ನಾನು ಬಿಡ್ತೀನ, ಸೀರೆ ಕ್ವಾಲಿಟಿ ಸರಿ ಇದ್ಯಾ ಇಲ್ವಾ ನನಗ್ ಡೌಟ್ ಬಂದಿದೆ ಅಂತ ಎಲ್ರು ಮುಂದೆ ಕೇಳ್ದೆ. ಅದಕ್ಕೆ ಅವ್ನು ಫೀಲ್ ಮಾಡ್ಕೊಂಡು ನಮ್ ಸೀರೆ ಕ್ವಾಲಿಟಿ ಬಗ್ಗೆ ನೀವು ಡೌಟ್ ಪಡ್ತಾ ಇದ್ದೀರಾ ಅಂತ ಹೇಳಿ, ಇದು ಎಷ್ಟು ಗಟ್ಟಿ ಇದೆ ಗೊತ್ತಾ, ಮಿನಿಮಮ್ 80 kg ತೂಕ ತಡಿಬಹುದು ಅಂತ ಹೇಳಿ ನೋಡ್ತಾ ನೋಡ್ತಾ ಇದ್ದಾಗೆ ಫ್ಯಾನ್ ಹಂಗೆ ನೇಳಾಕೊಂಡ್ಬಿಡೋದ. ಕ್ವಾಲಿಟಿ ಪ್ರೂವ್ ಮಾಡೋದಕ್ಕೆ ನೇಣ್ ಹಾಕೊಂಡ್ಬಿಟ್ಟು ನಾನು ತೂಕ ತಡೆಯುತ್ತ ಅಂತ ತೋರ್ಸಕ್ಕೆ. ಓ ಸ್ಯಾಡ್, ವೆರಿ ವೆರಿ ಸ್ಯಾಡ್. ಓ ಸ್ಯಾಡ್ ಪಾರ್ಟ್ ಅದಲ್ಲ. ಇದ್ಯಾಕೋ ಓವರ್ ಆಕ್ಟಿಂಗ್ ತರ ಓವರ್ ಕತೆ ಇದೆ ಇದು ಅಲ್ವಾ ಸೀರೆದು? ಓವರ್ ಆಕ್ಟಿಂಗ್ ಇಂದ ಓವರ್. ಅಯ್ಯೋ ನಿಮಿಷ ಇನ್ನೂ ಪೂರ್ತಿ ಆಗಿಲ್ಲ, ಇಲ್ಲಿ ಕೇಳಿಸ್ಕೊಳ್ಳಿ. ಆ ಯಪ್ಪ ಕ್ವಾಲಿಟಿ ಸಖತ್ತಾಗಿದೆ ಅಂತ ಪ್ರೂವ್ ಮಾಡೋದಕ್ಕೆ ನೇಣ್ ಹಾಕೊಂಡ್ ಹೋಗ್ಬಿಟ್ಟ. ಆದ್ರೆ ಏನ್ ಗೊತ್ತಾ, ಡಿಸೈನೇ ಚೆನ್ನಾಗಿರ್ಲಿಲ್ಲ. ಅವನ್ ಪಾಪ ಪ್ರಾಣ ಬಿಟ್ಟು ಡಿಸೈನ್ ಬಗ್ಗೆ ಮಾತಾಡ್ತಾವಲ್ರಿ ಇವಳು. ನೋಡ ಇನ್ನೊಂದ್ಸಲಿ ಈ ತರ ಮ್ಯಾಟರ್ ಎಲ್ಲ ತಗೊಂಡ್ಬಂದು ಡಿಸ್ಟರ್ಬ್ ಮಾಡ್ಬೇಡ. ನಾನು ಅವ್ರ ಹತ್ರ ಮಾತಾಡ್ಬೇಕು. ಬಂದಾಗ್ಲಿ ಇನ್ನೊಂದು ಅವ್ರ ಹತ್ರ ಮಾತೇ ಆಡಿಲ್ಲ ನಾನು. ಹೋಗು ಪ್ಲೀಸ್ ಹೋಗು. ಸಾರಿ ಬಿಡಿ, ಆಗ್ಲೇಯಿಂದ ನಾನು ಅವ್ರ ಹತ್ರ ಮಾತಾಡ್ಕೊಂಡೇ ಬಂದಿದ್ದು. ಇವರಿಂದ ನನಗೆ 8 ಸೀರೆ ಲಾಭ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆನಾ? ನೋಡಿ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅಲ್ಲೇ ಬಾಗ್ಲ ಹತ್ರ ನಿಂತಿರ್ತೀನಿ. ಓಕೆನಾ? ಯಾರು ಗೆಸ್ಟ್ ಬರ್ತಾ ಇದ್ರು ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಶಾಪಿಂಗ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಬೆಸ್ಟ್. ನೀನ್ ಅಲ್ಲಿ ಬಾಗ್ಲ ಹತ್ರ ನಿಂತಿರು, ಒಂದ್ ಬೋರ್ಡ್ ಹಾಕ್ತೀನಿ, ನಾ ಇದೆ ಎಚ್ಚರಿಕೆ ಅಂತ. ಹೋಗಮ್ಮ. ಎನಿವೇಸ್ ಸಾರಿ ಫಾರ್ ದಿಸ್ ಶಾಪಿಂಗ್ ಡಿಸ್ಟರ್ಬೆನ್ಸ್. ಹೇಗಿದ್ದೀರಿ? ಹೌ ಆರ್ ಯು ಇಂದು? ಐ ಆಮ್ ಫೈನ್. ನೀವ್ ಹೇಗಿದ್ದೀರಿ? ಸೂಪರ್. ಮತ್ತೆ ಅರೆ ಜಾಗಿ ಅವರೇ ಸುನೀತಾ? ಎಸ್ ಸರ್, ಐ ಆಮ್ ಫೈನ್. ಹೌ ಆರ್ ಯು? ಸೂಪರ್. ನೀವು ನೋಡಿ ಹಂಗೆ ಇದೀವಿ, ಯಾರು ಹೇರ್ ಕೇಳಿಲ್ಲ. ಸ್ಟೈಲ್ ಚೇಂಜ್ ಮಾಡ್ಕೊಂಡಿದ್ದೀರಾ? ಹೇರ್ ಸ್ಟೈಲ್ ಚೇಂಜ್ ಆಗಿದೆ. ಹೇರ್ ಸ್ಟೈಲ್ ಚೇಂಜ್ ಆದ್ರೂ ಹಣೆ ಬರ ಚೇಂಜ್ ಆಗಿಲ್ಲ. ಇಲ್ಲ ಓಕೆ, ಈಗ ಮಾತುಕತೆಯನ್ನ ಮುಂದುವರ್ಸೋಣ. ಸುನೀತಾ ಅವರೇ, ತಮ್ಮ ಮೊದಲನೇ ಸ್ಟೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಯಾವಾಗ ಆಗಿದ್ದು ಅದನ್ನ ಹೇಳಿ. ಸರ್ ನಾನು ಹಾಡಕ್ಕೆ ಅಂತ ಶುರು ಮಾಡಿದ್ದು 5 ವರ್ಷದಲ್ಲಿ. ಹಾ 5 ವರ್ಷದಲ್ಲಿ. ಅಪ್ಪ NGF ಕೆಲಸ ಮಾಡ್ತಾ ಇದ್ರು. ಅವಾಗ ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ ಆಗ್ತಾ ಇತ್ತು. ಈ ITI, NGF, ಕಿರ್ಲೋಸ್ಕರ್ ಆ ಥರದ್ದೆಲ್ಲ ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ ಅಂತ ಆಗೋದು. ಆಗ ಅಪ್ಪಂಗೆ ನೀ ಬಂದು ನಿಂತಾಗ ಹಾಡ್ಬೇಕಾಗಿತ್ತು. ನೀ ಬಂದು ನಿಂತಾಗ ಹಾಡ್ಬೇಕಿತ್ತು. ಅವ್ರ ಜೊತೆ ಹಾಡ್ತಿದ್ದವರು ಸ್ಟೇಜ್ ಪಕ್ಕದಲ್ಲಿ ನಿಂತಿದ್ದೆ. ಅಪ್ಪ ನಂಗೆ ಎಕ್ಸ್ಪೀರಿಯನ್ಸ್ ನೋಡ್ಲಿ ಅಂತ ಕೂರಿಸ್ಕೊಳ್ತಿದ್ರು. ಅವ್ರ ಪಾಪ ಅವ್ರು ಇನ್ನಿಲ್ ಮರ್ತು ಬಿಟ್ರೋ ಅಥವಾ ಮೈಕ್ ಏನೋ ಸರಿ ಹೋಗ್ಲಿಲ್ಲ. ಅಲ್ಲೊಂದು ಕೋರಸ್ಗೆ ಅಂತ ಒಂದ್ ಮೈಕ್ ಇತ್ತು. ಸೀದಾ ತಗೊಂಡು ವಾಸಂತಿ ನಲಿದಾಗ ಅಂತ ಶುರು ಮಾಡ್ಬಿಟ್ಟು ಅಲ್ಲಿರೋರೆಲ್ಲ ಓ ಯಾರಿದು 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 ಅಂತ. ನಮ್ಮಪ್ಪಂಗ್ ಖುಷಿ ಆಗ್ಬಿಟ್ಟು ನಿಲ್ಸ್ತಾನೂ ಇಲ್ಲ, ಹಾಡ್ಬೇಡ ಅಂತ ಹೇಳ್ತಿಲ್ಲ. ಹಾ ಹಾಡು 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 ಅಂತಿದ್ದಾರೆ. ಪಾಪ ಪಕ್ಕದಲ್ಲಿ ಆ ಹೆಂಗ್ಸು ಹಾಡೋರು ಏನಿದ್ದಾರೆ ಅವ್ರ ಪಾಪ ಸುಮ್ನೆ ಹಂಗೆ ನಿಂತಿದ್ರು. ಸೊ ದಟ್ ಈಸ್ ಮೈ ಫಸ್ಟ್ ಸ್ಟೇಜ್ ಎಕ್ಸ್ಪೀರಿಯನ್ಸ್. ಸೂಪರ್ ಅಲ್ವಾ? ಏನ್ ಡೈನಮಿಕ್ ಎಂಟ್ರಿ. ಇವ್ರು 5ನೇ ವರ್ಷಕ್ಕೆ ಆಡ್ತಾ ಇದ್ರಂತೆ. 5ನೇ ವರ್ಷಕ್ಕೆ ನಾನೇನ್ ಮಾಡ್ತಿದ್ದೆ ಹೇಳಿ, ಕೇಳಿ. ಏನ್ ಮಾಡ್ತಾ ಇದ್ರಿ ಮಿಸ್? ಓಕೆ ಅಮ್ಮ ಆಯ್ತು ಅಂತ ಇದ್ದೆ. ಇಂದು ಹೇಳಿ. ಹೈಸ್ಕೂಲ್ ಲವ್ ಬಗ್ಗೆ ಹೇಳಿ ಸ್ವಲ್ಪ. ಹೈಸ್ಕೂಲಲ್ಲಿ ನಾನು 8th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ನನ್ನ ಸೀನಿಯರ್ ಒಬ್ಬ ಇದ್ದ. ಪಾಪ ಅವನ ಹೆಸರು ನಂಗೆ ಜ್ಞಾಪಕ ಇಲ್ಲ. ನಾನು ಎಲ್ಲಿ ಹೋದ್ರು ನಾನು ಹಿಂದೆ ಬಂದ್ಬಿಟ್ಟು ಫಾಲೋ ಮಾಡ್ತಿದ್ದ. ಬಟ್ ನಾನು ಸುಮ್ನಿದೆ, ಏನ್ ಹುಡುಗಾಟದ ಏಜ್ ಅಲ್ವಾ ಅಂತ.
ಒಂದ್ಸಲ ನಾನು ಇನ್ನೂ ಸ್ಕೂಲ್ಗೆ ಎಂಟ್ರ್ ಆಗಿಲ್ಲ, ಎಲ್ಲರೂ ನನ್ನ ನೋಡಿ ನಗ್ತಾ ಇದಾರೆ. ಯಾಕೆ ಏನಾಯ್ತು, ನಾನೇನಾದ್ರು ತಪ್ಪು ಮಾಡದ್ನ ಏನು ಅಂತ ಕ್ಲಾಸ್ ರೂಮ್ಗೆ ಅಂದ್ರೆ ಸ್ಟೇರ್ ಕೇಸ್ ಹತ್ತದಾನೆ, ಎಲ್ಲಾ ಕಡೆ ಇಂದು ಅಂತ ಬರ್ದಿದ್ದಾನೆ. ಕ್ಲಾಸ್ ರೂಮ್ ಅಲ್ಲಿ ಇಂದು ಅಂತ ಬರ್ದಿದ್ದಾನೆ, ಬೆಂಚಲ್ಲಿ ಬರ್ದಿದ್ದಾನೆ, ಕಾರಿಡಾರ್ ಎಲ್ಲಾ ಕಡೆ ಇಂದು ಅಂತ ಬರ್ದಿದ್ದಾನೆ. ನಾನು ಅಳ್ತಾ ಕೂತಿದ್ದೀನಿ. ಆಮೇಲೆ HM ಹತ್ರ ಹೋಗಿ ಸರ್ ಯಾರೋ ಗೊತ್ತಿಲ್ಲ ಅಂತ ಹೇಳಿ ಅವನನ್ನ ಹಿಡ್ಕೊಂಡ್ ಬಂದ್ ಚೆನ್ನಾಗಿ ಹೊಡೆಸ್ಬಿಟ್ಟೆ. ಪಾಪ ಏನಾಗಿದ್ದಾನೋ, ಸಾರಿ, ಆ ಏಜ್ ಅಲ್ಲಿ ನನ್ಗೂ ಗೊತ್ತಾಗ್ಲಿಲ್ಲ, ಈಸಿಯಾಗಿ ತಗೋಬೋದಾಗಿತ್ತೇನೋ. ಅದ್ ಇವತ್ತಿಗೂ ಜ್ಞಾಪಕ ಬರುತ್ತೆ. ಈ ಏಜ್ ಅಲ್ಲಿ ಆಗಿದ್ರೆ ಈ ಏಜ್ ಅಲ್ಲಿ ಆಗಿದ್ರೆ ನನ್ನ ಹಸ್ಬೆಂಡ್ ಬರ್ತಾ ಇದ್ರು. ಮದ್ವೆಗ್ ಮುಂಚೆ ಆಗಿದ್ರೆ ಮದ್ವೆಗ್ ಮುಂಚೆ ಆಗಿದ್ರೆ ನಮ್ ಡ್ಯಾಡಿನ ಕರ್ಕೊಂಡು ಹೋಗ್ತಾ ಇದ್ದೆ. ಚಾನ್ಸೇ ಇರ್ಲಿಲ್ಲ. ಚಾನ್ಸ್ ಇರ್ಲಿಲ್ಲ. ಏನ್ ಸರ್ ಇದು? ಹಾಡಂತೂ ಹಾಡ್ತಾ ಇರ್ಲಿಲ್ಲ ಹುಡುಗಂಗೆ ವಾಪಸ್ಸು. ಆ ಹುಡುಗ ನೋಡಕ್ ಹೆಂಗಿದ್ದ? ಒಂದ್ ರೇಂಜ್ ಚೆನ್ನಾಗಿದ್ದ. ಒಂದ್ ರೇಂಜ್ಗೆ ತಲೆ ಮೇಲೆ ಕೂತ್ಲಿತ್ತ? ಇತ್ತು. ಇವ್ರ ಪಾಪ ಏಜ್ ಕನ್ನಡಕ ಆಗಿದೆ, ಇವ್ರ ಏಜ್ ಆಗಿದೆ. ಅಲ್ಲಮ್ಮ, ಆ ಟೈಮಲ್ಲಿ ನಾನು ಹೇಳೋದು. ಏನ್ರಿ ಇದು ಸುನೀತಾ ಅವ್ರೆ? ಯಾವಾಗ್ಲೂ ನಗ್ತಾ ಇರೋಣ. ಆ ಹುಡುಗ ಯಾವಾಗ್ಲೂ ನಗ್ತಾ ಇರ್ತಾ ಇದ್ದ? ನನ್ ಮುಂದೆ ನಗ್ತಾ ಇದ್ದ. ಬಟ್ ಆಕ್ಚುಲಿ ಈ ತರ ಫಾಲೋ ಮಾಡೋಣ. ಆಕ್ಟಿಂಗ್ ಎಲ್ಲ ಚೆನ್ನಾಗ್ ಬರ್ತಿತ್ತು. ಸರ್ ಒಂಚೂರು ಕನ್ನಡಕ ತೆಗಿರಿ. ಸರ್ ಕನ್ನಡಕ ತೆಗಿರಿ ನೋಡಮ್ಮ. ಈಗ ಒಂದ್ ಸ್ವಲ್ಪ ಮೋಸ್ಟ್ಲಿ ಇವ್ರೆ ಈಗ ಅನ್ಸುತ್ತೆ. ಕೂದ್ಲಿದೆ ಅಂತ ಅನ್ಕೊಳ್ಳೋಣ. ಅನ್ಕೊಂಡು ಅವು ಜಸ್ಸಿ ಇವ್ರೇ ಇರ್ಬೋದೇನಾ ಅಂತ ಸೂಟ್ ಎಲ್ಲ ಹಾಕೊಂಡ್ ಬಂದು ಕೂತ್ಬಿಟ್ಟಿದ್ದಾರೆ. ಸರ್ ನಂಗೆ ಯಾಕೋ ಈ ತರ ಎಲ್ಲ ಮಾಡಕ್ ಧೈರ್ಯ ನಮ್ ಬೆಂಗಳೂರಲ್ಲಿ ಯಾರಿಗೂ ಇಲ್ಲ ಸರ್, ನಿಮಗ್ ಮಾತ್ರ ಇರೋದು. ಅಲ್ಲ ಒಂದ್ಸರಿ ನಾನು ಹಾಡ್ ಹೇಳಿದ್ರೆ ಗೊತ್ತಾಗತ್ತೆ. ಹಾಡ್ ಹೇಳಿದ್ರೆ ಒಂದ್ ಸ್ವಲ್ಪ ನಿಮ್ಮ ಅಪಾಲಜೀಸ್ ಎಲ್ಲ ಪಾಪ ಆ ಹುಡುಗನ್ ಕೇಳ್ತತೆ. ಒಂದ್ ಒಳ್ಳೆ ಹಾಡ್ ಹೇಳಿ. ಕನ್ಫರ್ಮ್ ಇವ್ರದೇ ಅದು. ಇವ್ರೇ ಇರ್ಬೋದಲ್ಲ? ಯಾಕಂದ್ರೆ ಇವರೇ ಅಪಾಲಜಿ ಕೇಳ್ತಾರದು ಅಂತ. ಸಾರಿ ಸರ್, ಗೊತ್ತಾಗ್ಲಿಲ್ಲ ಆ ಟೈಮಲ್ಲಿ. ಸೂಪರ್. ಸುನೀತಾ, ತಮ್ಮ ಫ್ಯಾನ್ ಎಕ್ಸ್ಪೀರಿಯನ್ಸ್ ಯಾವ್ದೋ ಒಂದು ಹಂಚ್ಕೋಬೇಕು ಅನ್ನೋದಾದ್ರೆ ಯಾವ್ದು? ಸರ್ ನನ್ಗೆ ಅಂದ್ರೆ ಆಟೋದಲ್ಲಿ ಕೂತಿದ್ದೆ ಅವತ್ತು. ಆಟೋದಲ್ಲಿ ಹಾರ್ಟ್ ಅನ್ನೋ ಅಡ್ಡ ಬರ್ತಾ ಇತ್ತು. ಹಾರ್ಟ್ ಅನ್ನೋ ಅವನಿಗೆ ನಾನು ಅಂತ ಗೊತ್ತಿಲ್ಲ. ಸರಿ ಸುಮ್ನೆ ಕೂತ್ರೆ ಹಾಡದ ಏನ್ ಹಾಡಿದಾರಲ್ಲ ಮೇಡಮ್, ಬಹಳ ಚೆನ್ನಾಗಿ ಹಾಡಿದಾರೆ. ಸಂತ ಅಂತ ಬರುತ್ತೆ. ಇದೇನು ಅಷ್ಟು ಕಿರ್ಚೋ ಅವಶ್ಯಕತೆ ಇರಲಿಲ್ಲ, ಕೆಳಗಡೆನೆ ಹಾಡ್ಬೋದಾಗಿದೆ. ನಾನು ಹಾ ಅಂತ ಅಲ್ವಾ ಮೇಡಮ್? ಅಲ್ಲಿ ನೋಡಿ ಅದೆಲ್ಲ ಎಷ್ಟು ಚೆನ್ನಾಗಿದೆ. ಅಲ್ಲೇ ಹಾಡ್ ತೋರ್ಸ್ಬಿಡ್ಬೇಕಾಯ್ತು. ಇಲ್ಲ, ನಾನು ಇನ್ನು ಮುಂದಕ್ಕೆ ಏನ್ ಹೇಳ್ತಾನೆ ಅಂತ ಕೇಳೋಣ ಅಂತ ಕ್ಯೂರಿಯಾಸಿಟಿ ಇತ್ತು ನಂಗೆ. ಅದೇನ್ ಅಲ್ಲ ಅಂತ ಏನ್ ಕಿರಿಚಬಾರ್ದಾಗಿತ್ತು ಮೇಡಮ್, ಕೆಳಗಡೆನೆ ಹಾಡಿದ್ರೆ ಚೆನ್ನಾಗಿರೋದು ಅಂತ. ಅಲ್ಲಪ್ಪ ಪಾಪ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಏನ್ ಹೇಳಿರ್ತಾರೋ, ಏನ್ ಮ್ಯೂಸಿಕ್ ಡೈರೆಕ್ಟರ್ ಏನ್ ಮೇಡಮ್, ಇವ್ರು ಆಡ್ಬೇಕಾದ್ರೆ ಜ್ಞಾನ ಇರಲ್ವಾ ಅಲ್ಲಿ ಆಡ್ಬಾರ್ದು ಅಂತ. ಆಮೇಲೆ ಇಳಿತಾ ಹೇಳ್ದೆ, ನೋಡಪ್ಪ ನೀನು ಒಬ್ಬ ಪ್ರೇಕ್ಷಕ, ನಾನು ಒಬ್ಳು ಕಲಾವಿದೆ. ಮ್ಯೂಸಿಕ್ ಡೈರೆಕ್ಟರ್ ಏನ್ ಕೆಲಸ ಕೊಡ್ತಾರೆ ಅದನ್ನ ನಾನ್ ಮಾಡ್ಬೇಕು. ನಾನೇ ಅಪ್ಪ ಹಾಡೋದಂದು, ಅಯ್ಯೋ ಮೇಡಮ್ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ. ಇಲ್ಲ ನಿನ್ನ ಎಕ್ಸ್ಪೀರಿಯನ್ಸು ನಂಗೆ ಗೊತ್ತಾಗ್ಬೇಕು, ಇನ್ ಮುಂದೆ ಹಂಗೆ ಹೇಳಿದ್ರೆ ನೀನ್ ಹೇಳ್ದೆ ಅಂತ ಹೇಳ್ತೀನಿ, ಇನ್ ಮುಂದೆ ಹಂಗೆ ಹಾಡಲ್ಲ ಬಿಡು ಅಂತ. ಓಕೆ, ಈಗ ಇವರ ಟ್ಯಾಲೆಂಟಿನ ಬಗ್ಗೆ ನಾವೆಲ್ಲ ಮುಂಚೆಯಿಂದನೂ ಇವರ ಹಾಡುಗಳೆಲ್ಲ ಕೇಳ್ಕೊಂಡ್ ಬಂದಿದೀವಿ. ಇವತ್ತು ಮಜಾ ಟಾಕೀಸ್ ಅಲ್ಲಿ ಒಂದು ಟ್ಯಾಲೆಂಟ್ ಟೆಸ್ಟ್ ಅನ್ನು ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಫ್ರಮ್ ಸುನೀತಾ. ಸರ್ ಯಾಕೆ ಸರ್ ನನ್ನ ಕಮಾನ್ ಬನ್ನಿ. ಇವಾಗ ಸುನೀತಾ ಒಂದು ಹಾಡು ಹಾಡ್ಬೇಕು. ಅದು ರೆಮೋಗೆ ಚಾಲೆಂಜ್. ತಾವಿಬ್ರು ಬೇರೆ ಕಾಸ ದೋಸ್ತುಗಳು, ಸಿಕ್ಕಾಬಟ್ಟೆ ಕ್ಲೋಸ್ ಫ್ರೆಂಡ್ಸ್. ನೋಡಿದ್ರೆ ಗೊತ್ತಾಯ್ತಾ ಇದೆ. ಅದನ್ನ ಹೇಳಲಿಲ್ಲ ಅವಳು. ಏನು ಹೇಳು, ಏನ್ ಹೆಸರು ನಿನ್ ಕರೆಯೋದು ಎಲ್ಲಾರು? ಪೂಲನ್ ಅಂತ ಸರ್. ಪೂಲನ್. ಅವಳು ಗಾಡಿ ಸ್ಟಾರ್ಟ್ ಮಾಡಿದ್ರೆ ಹೀ ಅಂತ ಹೋಗ್ಬಿಡೋಳು. ಬಂದೆಲ್ಲ ಹಂಗೆ ಬೈಯೋದು ಗೊತ್ತಾಗ್ತಾ ಇರಲಿಲ್ಲ. ಅದಕ್ಕೆ ಅವಳಿಗೆ ಪೂಲನ್ ಅಂತ ಹೆಸರು, ಪೂಲನ್ ದೇವಿ ಅಂತ. ಫುಲ್ ಎಗರಾಡ್ಕೊಂಡು ರೌಡಿಸಮ್ ಅವಳು. ಹಿಂಗೆಲ್ಲ ಡೀಸೆಂಟ್ ಆಗಿ ಇರ್ಲೇ ಇರ್ಲಿಲ್ಲ. ಚೇಂಜ್ ಆಗಿದ್ದಾಳೆ. ಹೇಳಿ ಸರ್, ನನ್ನ ನೋಡಿದ್ರೆ ಹಂಗ ಅನ್ಸತ್ತಾ? ಇಲ್ಲ ಚೆನ್ನಾಗಿದೆ ಇದು ಪೂಲನ್ನು, ಇದು ಬಲೂನು. ಬಲೂನ್ ತರ ಸಾಫ್ಟ್ ನಾನು, ಅವಳು ರೌಡಿ. ಬಾ ಇಲ್ಲಿ ಬಂದ್ ಮಾತಾಡು ಬಾ. ಜಿ ನನ್ ಜೊತೆ ಭಯ ಆಗುತ್ತೆ ನಂಗೆ. ನಿಮ್ಮಿಬ್ಬರ ಮಧ್ಯೆ ನಿಂತ್ಕೊಳಕ್ ನಂಗೆ ಎಷ್ಟು ಭಯ ಆಗಬೇಡ. ನೀನು ಇಲ್ಲಿ ಬಂದವ್ರನ್ನೆಲ್ಲ ರೇಗಿಸ್ತೀಯಲ್ಲ, ಅದು ಇದು ಸರಿ ಹೇಳು. ಅಲ್ಲ ಇಲ್ಲಿ ಬರೋರ ಹತ್ರ ಎಲ್ಲ ತುಂಬಾ ಒಳ್ಳೆ ಅಭಿಪ್ರಾಯ ತಗೊಂಡಿದ್ಯಲ್ಲ ಮನೆ. ಆಯ್ತು, ತುಂಬಾ ಒಳ್ಳೆಯವಳು ಅಂತ ನೀನೇನಂತ ನನಗ್ ಗೊತ್ತು. ಅರ್ಥ ಆಯ್ತಾ? ಇರ್ಲಿ ಬಾ. ಓಕೆ, ನನ್ ಸಾಂಗ್ ನ ಹಾಡ್ತೀನಿ, ಅದನ್ನ ಇಂಗ್ಲಿಷ್ ಅಲ್ಲಿ ಹಾಡು ನೋಡೋಣ. ಯಾಕೆ ನಿಂಗೆ ಈ ಶೋಕಿ? ಇರ್ಲಿ, ಏನ್ಪಾ ನೀನ್ ತುಂಬಾ ಏನು ಬರೀ ವಿಕಟ ಕವಿ, ಆ ಕವಿ ಈ ಕವಿ ಹೇಳಿ ವಿಕಟ ಕವಿ ಅಂತ. ಸಾಕು ಯಾರಿಗೆ ಹೇಳಿದ್ರೆ? ನನ್ಗ ಅವ್ರಗ? ಇಲ್ಲ ನಿನ್ಗೆ. ಸಮಾಶ್ ನೋಡೆ ನೀನು ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಒಂದ್ ನಿಮಿಷ ಇರು.
ನಾನ್ ಬರ್ತೀನಿ ಅಂತ ನನ್ನ ಹಾಡಿರೋ ಹಾಡಿಗೆಲ್ಲ ನೀ ರೆಡಿ ಆಗಿರ್ತೀಯ. ನನಗ್ ಗೊತ್ತಿದೆ ಈ ವಿಚಾರ, ನೀನ್ ಏನು ಅಂತ ನನ್ಗೆ ಗೊತ್ತು. ಆಯ್ತಾ? ಬಿಡ್ಬೇಡ, Okay. ಬಿಡ್ಬೇಡ. ನಾನು ಇವಾಗ ಒಂದ್ ರೆಟ್ರೋ ಸಾಂಗ್ ಕೊಡ್ತೀನಿ. ಹಾಡು ನೋಡೋಣ. ಲೋಕೇಶ್ ಹಲೋ, ಕೈ ತೆಗೆ. ನನ್ಗೆ ಹೇಳಿದ್ದಾ? ಏಯ್ ನೀವು. ಥ್ಯಾಂಕ್ ಯು ಜಿ. ಹಲೋ, ಇವತ್ತಿಂದ ನಿಂಗೆ ಪೇಮೆಂಟ್ ಕೊಡಕ್ ಶುರು ಮಾಡ್ತೀನಿ. ಥ್ಯಾಂಕ್ ಯು ಜೋಗಿ, ಥ್ಯಾಂಕ್ ಯು. ₹2 ಜಾಸ್ತಿ ಮಾಡಿದೀನಿ ನಿಂಗೆ, ಇನ್ಕ್ರಿಮೆಂಟ್ ₹2. ಥ್ಯಾಂಕ್ಸ್ ವಾಪಸ್. ಅದಾಗಿತ್ತು, ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ವಾರಿಜಾ. Yes. ವಾರಿಜಾ ಫ್ಲೂಟ್ ಅನ್ನ ತುಂಬಾ ಚೆನ್ನಾಗಿ ನುಡಿಸ್ತಾರೆ, ಬರೀ ಹಾಡೋದ್ ಮಾತ್ರ ಅಲ್ಲ. ಶಿ ಇಸ್ ವೆರಿ ಟ್ಯಾಲೆಂಟೆಡ್. ಸೊ ಐ ವಾಂಟ್ ಟು ಸಿ ಹೌ ವೆಲ್ ಯು ಕ್ಯಾನ್ ಪ್ಲೇ ದ ಫ್ಲೂಟ್. ಡೆಫಿನೆಟ್ಲಿ. Come on. ಸೂಪರ್, ಎಕ್ಸ್ಟ್ರಾರ್ಡಿನರಿ. ಇವಾಗ ಒಂದೊಂದು ಕೆಲಸ ಮಾಡೋಣ, ಒಂದು ಐಡಿಯಾ, ಫ್ರೆಶ್ ಐಡಿಯಾ. ಬರ ಕಮಲ್. ಈಗ ಒಂದು ಚಾಲೆಂಜು ಆಗಿದೆ, ಇವಾಗ ಇಲ್ಲೂ ಒಂದು ಚಾಲೆಂಜ್ ಆಗ್ಲಿ. ನಮ್ಮ ಕಮಲ್ ಈಸ್ ಅ ವೆರಿ ಗುಡ್ ಬೀಟ್ ಬಾಕ್ಸರ್. ಓಕೆ, ಸೊ ಒಂದು ಜುಗಲ್ ಬಂದಿ ನೋಡ. ಓಕೆ, ರೆಡಿ ಕಮಲ್? ಒಂಥರ ಮಜಾ ಟಾಕೀಸ್ ವರ್ಸಸ್ ಸೆಲೆಬ್ರಿಟೀಸ್ ಆಗಿದೆ ಈಗ. ಕಮಾನ್. ಸೂಪರ್, ಸಾಕಾಗಿತ್ತಲ್ಲ. ನಾನು ಇವತ್ತು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಕಮಲ್ಗೆ ₹3 ಸಂಬಳ ಜಾಸ್ತಿ ಮಾಡ್ತಾ ಇದ್ದೀನಿ. ₹3 ಮೋರ್. ಇನ್ನೊಂದು ಟ್ರೈ ಮಾಡೋಣ. ಇಂದು ಕಮ್ಮಿಯರ್, ಶಿ ಈಸ್ ವೆರಿ ಗುಡ್ ಇನ್ ಕ್ಲಾಸಿಕಲ್. ಒಂಚೂರು ವಿಲ್ ಸಿ ದ ಜುಗಲ್ ಬಂದು. ಓಕೆ, ಸೊ ಇವಾಗ ಕಮಲ್ ಈಸ್ ಆನ್ ಪ್ಯಾಡ್, ಶಿ ಈಸ್ ಆನ್ ಸ್ಟೇಜ್. तुझा ಹಲೋ ಇವ್ರು ಯಾರು ಗೊತ್ತಾಯ್ತಾ? ಮುಂದು ನಾಗರಾಜ್. ಅಲ್ಲ, ಹಿಂದೆ ನಾಗರಾಜ್ ಅಲ್ಲ ಕಣ. ಕೋಗಿಲೆಗಳು ಇರ್ಬೇಕಾದ್ರೆ ನೀವು ಕಾಗೆಗಳು ಯಾಕರೋ ಬಂದ್ರಿ? ಏನ್ರ ನಿಮ್ದು? ನಿನ್ನಿಂದ ಒಂದು ಫೀವರ್ ಆಗ್ಬೇಕು. ಅದು ಫೀವರ್ ಅಲ್ಲ, ತೇವರ್. ಅಯ್ಯ ಬೇವರ್. ಇವ್ನ ನಾಲ್ಗೆಗೆ ಆಸಿಡ್ ಹಾಕಿ ತಿಕ್ಬೇಕು, ಇವ್ನ ನಾಲ್ಗೆಗೆ ಫೆನೈಲ್ ಹಾಕಿ ತಿಕ್ಬೇಕು. ಸರಿಗಿದಾರೆ ಏನ್ರ ಹೇಳ್ತಾ ಇದ್ರಲ್ಲ? ಅದೇ ಬಾವ, ಇಂಗ್ಲಿಷ್ ನಲ್ಲಿ ಎಲ್ಪ್ ಮಾಡೋದು ಅನ್ನಕ್ಕೆ ಇಂಗ್ಲಿಷ್ ನಲ್ಲಿ ಫೀವರ್ ಅಂತಲೇ ಹೇಳೋದು. ಅದಲ್ಲ ಕಣ, ನಾನು ಅದೇ ಹೇಳಿದ್ದು, ತೇವರ್. ಬೇವರ್ ಅಲ್ಲ ಕಣೋ, ಬೇವರ್. ಸಿ ಯಾಕೋ ಕಿಸಿತಾ ಇದೆಯಾ ನೀನು? ಹೋಗ್ತಾ ಇದ್ದೀ ಚೇಳನ್ನ ತೆಗೆದು ಚಡಿ ಒಳಗೆ ಬಿಟ್ಕೊಂಡಿರತ್ತೆ. ಹಂಗಾಯ್ತು ನಿನ್ ಕತೆ. ನಾನು ಯಾಕೋ ಚೇಳನ್ನ ಬಿಟ್ಕೊಳ್ಳೆ, ಏನಾಯ್ತು? ಮತ್ತಿನ್ನೇನಲ್ಲ, ಅವನು ಬೇವರ್ಗೆ ನಿಲ್ಸಿದ್ದ, ನೀನೇ ಸಿ ಸೇರಿಸ್ಬಿಟ್ಟು ಏನಾಯ್ತು ಹೇಳು? ಏನಾಯ್ತು? ಬೇವರ್ಸಿ ಅಂತ ಆಯ್ತು. ಪುಟ್ಟಾಕಪ್ಪ ಅದೆಲ್ಲ ಪುಟ್ಟಾಕಪ್ಪ. ಈಗ ನಮಗೆ ಸಹಾಯ ಮಾಡು ಅಂತ ನಾನು ಇಂಗ್ಲಿಷ್ ನಲ್ಲಿ ಟೋಲ್ದೆ. ಓ ಫೇವರು. ಅಪ್ಪ ಸರಿ, ಏನ್ ಫೇವರ್ ಮಾಡ್ಬೇಕಪ್ಪ? ಏನಿಲ್ಲ ಬಾವ, ನಾವಿಬ್ರು ಸೇರ್ಕೊಂಡು ಒಂದು ಆರ್ಕೆಸ್ಟ್ರಾ ಶುರು ಮಾಡುವ ಅಂತ ನಾವು ಸೂಸೈಡ್ ಮಾಡಿದೀವಿ. ಅಪ್ಪ ಲೋ, ಪ್ಲೀಸ್ ಬೇಗ ಮಾಡ್ಕೊಳ. ನಾನು ಅದಕ್ಕೆ ಕಾಯ್ತಾ ಇದ್ದೀನಿ ಕಣ. ಪ್ಲೀಸ್ 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 ಪ್ಲೀಸ್. ಸೂಸೈಡ್ ಅಲ್ಲ ಕಣ, ಡಿಸೈಡ್. ನಿಮ್ಮ ಮಕ ಮುಚ್ಚ. ಡಿಸೈಡ್. ಎರಡರಲ್ಲೂ ಸೈಡ್ ಐತಲ್ಲ ನೀ ಬುಟ್ಟಾಕಪ್ಪ. ಮತ್ತು ನಮ್ ಸೈಡ್ ಯೋಚನೆ ಮಾಡು. ಏನ್ ಆರ್ಕೆಸ್ಟ್ರಾ ಹೇಳ್ರಪ್ಪ? ಒಂದು ಆರ್ಕೆಸ್ಟ್ರಾ. ಮೂ ಪಿ ಪಿ ಏನ? ಮೂ ಪಿ ಪಿ. ಏನಾಯ್ತು? ಮುದ್ದೇಶ ಮುತ್ತು ಪಕ್ಕದ ಮನೆ ಪೂರ್ಣಚಂದ್ರ.
ಟಾನಿಕ್ ಬಾಟ್ಲಿ ಕುಡಿಯೋ ಮುಂಚೆ ಅಲ್ಲಾಡ್ಸು ಬಾಗಿನ ಹಿಂದೆ ಮುಂಚೆ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಕಾ ಮೀಟಿಂಗ್ ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗ್ ಸೊ ಅದಕ್ಕೆ 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 ಅಲ್ಲಾಡ್ಸ್ 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 ಇವ್ರ ಆರ್ಕೆಸ್ಟ್ರಾದಲ್ಲಿ ನೀನು ಇದೆಯಾ ಪಿಪಿ? ಮತ್ತೆ ನಾನಿರೋದ್ ಬೇಡವಾ? ಬಂಡವಾಳ ಹಾಕಿರೋದೇ ನಾನು. ಅದು ಪಿಪಿನೇ ನಮ್ಮ ಆರ್ಕೆಸ್ಟ್ರಾಗೆ ಸೈಲೆನ್ಸರ್. ಸೈಲೆನ್ಸರ್ ಇಂಡಿಕೇಟರ್ ಒಂದ್ಬಿಡು. ಏನ್ ಮಾತಾಡ್ತಾ ಇದ್ದೆ? ನಾನು ನಿಮ್ಮ ಆರ್ಕೆಸ್ಟ್ರಾಗೆ ನಾನೇ ಬಂಡವಾಳ ಹಾಕಿರೋದು, ನಾನೇ ಫೈನಾನ್ಸರ್. ಅದಕ್ಕೇನೆ ಈ ತಂಡಕ್ಕೆ ನಾನು ಮೂ ಪಿಪಿ ಅಂತ ಹೆಸರಿಟ್ಟಿರೋದು. ಮೂ ಪಿಪಿ ಸಕಲಾಗಿದೆ. ಮೂ ಪಿಪಿ ಮುಖ ಮುಚ್ಚ ಪೀಡೆ ಪಿಶಾಚಿಗಳ ಮೂ ಪಿಪಿ ಕರೆಕ್ಟ್ ಆಗಿದೆ. ಎಷ್ಟು ಸಲ ಹೇಳದ್ ನಿನ್ಗೆ? ಏನು ನಾ 3 ಜನದ್ದು ಅಬಾರ್ಸ್ ಅನ್ನೋದು ಗಂಡಸರ್ಗೂ ಆಯ್ತದೇನ? ಅದಲ್ಲ ಬಾವಾ, ಇದು ಏನಂತಾರ ಅದಕ್ಕೆ, ಇದು ಅಬಾರ್ಸನ್ ಅಂದ್ರೆ ಗೊತ್ತಿಲ್ವಾ? ಯಾವ ಸಿಮೆ ಎಜುಕೇಟೆಡ್ ಅಪ್ಪ ನೀನು? ಅಪಾರ್ಷನ್ ಅಂದ್ರೆ ನಂಗೆ ಗೊತ್ತು. ಈ ಒಂದೊಂದೇ ಅಕ್ಷರ ಅಂತ ತಗೊಂಡು ಬುಡಿಸಿ ಹೇಳ್ತಾರಲ್ಲ ಇಂಗ್ಲಿಷ್ ನಲ್ಲಿ. ಮಗನೇ ಗುಬೆ, ಅದು ಅಪಾರ್ಷನ್ ಅಲ್ಲ, ಅಬ್ರಿವೇಷನ್. ಎರಡಲ್ಲೂ ಹೇಳ್ತಾನೆ ಐತಲ್ಲಪ್ಪ, ಅಡ್ಜಸ್ಟ್ ಮಾಡ್ಕೋ. ಒಂದ್ರ ಮುಂದೆ ಯಾಕೆ ಮನೆ ಕಳೆದಿ ನೀನು? ಹೋಗ್ಲಿ ಬಿಡ, ನನಗ್ ಡಿಕ್ಕಿ ಹೊಡೆದಿದ್ದಕ್ಕೆ ನಿನ್ ಮನ್ಸಿಗೆ ನೋವಾಗ್ಬಿಟ್ಟು ಅಷ್ಟೊಂದು ಬೇಜಾರ್ ಮಾಡ್ಕೊಂಡ್ಬಿಟ್ಟಲ್ಲ. ಅಯ್ಯೋ, ನಾನು ಹೇಳ್ತಾ ಇರೋದು ನೀನ್ ಟಿಚ್ ಬರ್ತೀನಿ ಅಂತಲ್ಲ, ಹೊಡೆದ್ಮೇಲೆ ನಾನು ತಾನೇ ನೋವತ್ಕೊಂಡ್ಬಿಡ್ತು. ಮತ್ತೆ ನನಗೆ ಡಿಚ್ಚಿ ಹೊಡಿತೀಯ? ಏಯ್, ನಾನು ಯಾರು? ತಿಮ್ಮ ಮಜಾ ಟಾಕೀಸ್ ತಿಮ್ಮ. ತಿಮ್ಮ, ಕೋತಿ ತಿಮ್ಮ. ಯಾರನ್ನ ತಿಮ್ಮ ಅಂತ ಇದೀನಿ ನೀನು? ಏಯ್, ನಾನು ಆ ತಿಮ್ಮ ಹೇಳಿಲ್ಲ ಕಣ, ತಿಮ್ಮ ತಿಮ್ಮ. ಅದು ಮಜಾ ಟಾಕಿ ಸೂಲಿ ಲಯನ್ ಮುದ್ದೇಶ. ಮುದ್ದೇಶ ಪ್ಲೀಸ್, ಹುಲಿನೇ ಬೇರೆ ಲಯನ್ನೇ ಬೇರೆ ಕಣೋ, ಪ್ಲೀಸ್ ಅರ್ಥ ಮಾಡ್ಕೊಳ್ಳಲು. ಓ ಬಾವ, ನಾನು ಕ್ರಾಸಿಂಗು ಬಾವ. ನಾನು ಮಿಶ್ರ ತಳಿಯಿಂದ. ಅಪ್ಪ ಕ್ರಾಸ್ ಬ್ರೀಡ್ ಕಣ ಅದು. ಅದೇ ಅಪ್ಪ ಬ್ರೀಡ್ ಕ್ರಾಸ್. ಆಯ್ತಾ, ಆಯ್ತು ಬಿಡು. ಅಪ್ಪ ಲಯನ್ನು ಟೈಗರು ಚೀತಾಗಳ ಬಂದಿದ್ ವಿಷಯ ಫಸ್ಟ್ ಹೇಳ್ರು. ಏನೋ ಅಯ್ಯೋ, ತಿರ್ಗಾ ಹೇಳ್ಬೇಕಾ? ನೀನ್ ಆಮೇಲೆ ಅಂತ ಬಂದಿದ್ದು ಶಮಿಕಂತಿರಲ್ಲ. ಆಯ್ತು ಬಿಡು. ಏಯ್, ಬೂಟ್ ತಗೊಂಡ್ ಹೊಡೆದ್ಬಿಡ್ತೀನಿ ಒಬ್ಬೊಬ್ರಿಗೂ. ಇಡಿಯಟ್ಗಳ ಮತ್ತೇನೋ ಸ್ಟಾರ್ಟಿಂಗ್ ಇಂದ ಹೇಳ್ತಾ ಇದೀರಾ? ಅಪ್ಪ ನೀನೇ ಹೇಳ್ದಲ್ಲ ಫಸ್ಟ್ ಇಂದ ಹೇಳಿ ಅಂತ, ಅದಕ್ಕೆ ಮೊದ್ಲಿನ ಶುರು ಮಾಡ್ದು. ನಾನು ಹೇಳಿದ್ದು ಫಸ್ಟ್ ಇಂದ ಹೇಳು ಅಂತ ಅಲ್ಲ, ಮ್ಯಾಟ್ರ್ ಫಸ್ಟ್ ಹೇಳಿ ಅಂದಿದ್ ಕಣ, ಫಸ್ಟ್ ಇಂದ ಬಂದ್ ಹೇಳಿ ಅಂತಲ್ಲ ಕಣ. ಅಪ್ಪ ತಿಮ್ಮ, ನೀನ್ ಸ್ವಲ್ಪ ನಿಂತ್ಕೋ, ನಾನು ಹೇಳ್ತೀನಿ. ಆಯ್ತು ಹೇಳು. ಅಪ್ಪ ನೋಡು ತುಜಾ. ಅಪ್ಪ, ನೀನ್ ತೋರೋದು ಬೇಡ, ಅವ್ರು ನೋಡೋದು ಬೇಡ, ಸುಮ್ಕಿರು, ನಾನು ಹೇಳ್ತೀನಿ. ನೋಡಿ ಸರ್, ನಾವೀಗ ಒಂದು ಒಳ್ಳೆಯ ಹೊಸ ಆರ್ಕೆಸ್ಟ್ರಾ ಕಟ್ಟಬೇಕು ಅಂತ ನಾವೆಲ್ಲ ಒಂದು ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಒಂದು ಪಿಪಿ ಅಂದ ಮೂ ಪಿಪಿ ಅಂತಾನು ಹೆಸರು ಇಟ್ಟಿದೀವಿ. ಸರಿ, ಸಿಕ್ಕಾಪಟ್ಟೆ ಅಡ್ವಾನ್ಸ್ ಎಲ್ಲ ಕೊಟ್ಟವ್ರೆ. ವೆರಿ ಗುಡ್. ಸಿಕ್ಕಾಪಟ್ಟೆ ಬುಕ್ಕಿಂಗ್ ಮಾಡ್ಕೊಂಡಿದೀವಿ. ಒಳ್ಳೇದಾಯ್ತಲ್ಲ. ಆದ್ರೆ ಒಂದು ಪ್ರಾಬ್ಲಮ್ ಐತಲ್ಲ. ಪ್ರಾಬ್ಲಮ್? ಏನ್ ಪ್ರಾಬ್ಲಮ್? ಬಾವ, ಈಗ ಫಸ್ಟ್ ನಮ್ಗೆ ಏನ್ ಬರ್ಬೇಕು ಹೇಳು? ಸಾವು ಬರ್ಬೇಕು. ಏನ್ ಮಾತಾಡ್ತಾ ಇದೀಯ ಬಾವ ನೀನು? ಆರ್ಕೆಸ್ಟ್ರಾ ಬರೋದಕ್ಕೆ ಫಸ್ಟ್ ಏನೇನ್ ಬರ್ಬೇಕು ಅದನ್ನ ಹೇಳು. ಫಸ್ಟ್ ಏನಿಲ್ಲ ಅಂದ್ರೂ ಹಾಡಕ್ ಬರ್ಬೇಕು. ಅದೇ ನಮಗೆ ಬರಲ್ಲ. ಮದ್ವೆ ಗಂಡಿಗೆ ಅದೇ ಇಲ್ಲ. ಏನ್ ಮಾತಾಡ್ತೀಯ ಬಾವ ನೀನು? ಅಲ್ಲ ಕಣ ಗೂಬೆ, ಹಾಡಕ್ಕೆ ನನ್ ಮಾತು ಕೇಳ್ಕೊ ಬಾವ. ಇಲ್ಲಿ ಏನು ನಾನು ಹೇಳಿದ್ದು, ಹೆಂಗಿದ್ರು ಅಲ್ಲಿ ಸಿಂಗರ್ಸ್ ಬಂದವರಲ್ಲ, ನಮ್ಮ ಆಡೋದನ್ನ ಹೆಂಗ್ ಆಡ್ಬೇಕು ಅಂತ ಅವ್ರು ಹೇಳ್ಕೊಡಕ್ ಹೇಳು. ಕುಕ್ಕು, ನೀವ್ ಇವಾಗ ಕಲ್ತು ಎಲ್ಲ ಸುಮ್ನೆ ಟೈಮ್ ವೇಸ್ಟ್ ಮಾಡೋ ಬದಲು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಮ್ಮ ಆರ್ಕೆಸ್ಟ್ರಾ ಬಂದು ನೀವೇ ಸೇರ್ಕೊಂಡು ಆಡ್ಕೊಂಡ್ಬಿಡಿ, ಆರಾಮಾಗಿರ್ತದೆ, ಈಸಿ ಆಗೋಯ್ತದೆ ಅಂತ. ಏನ್ ಸರ್ ಮಾತಾಡ್ತಾ ಇದ್ದೀರಿ? ನಾನು ಆರ್ಕೆಸ್ಟ್ರಾ ಶುರು ಮಾಡ್ಬೇಕು ಅಂತ 20%ಗೆ ಬಡ್ಡಿ ದುಡ್ಡು ತಂದಿದ್ದೀನಿ. ಈ ಮೂನ ನಂಬ್ಕೊಂಡಿ ನೀನಾದ್ರೂ ಏನಾದ್ರು ಹೆಲ್ಪ್ ಮಾಡ್ಬೇಕು ಪ್ಲೀಸ್. ನಾನೇನೋ ಮಾಡೋದು? ಲೇ, ನಿಜವಾಗ್ಲು ನಿಮ್ಮಂತ ಈ ತಗಡ ಆಟಕ್ಕೆಲ್ಲ ನಾನ್ ಬರಲ್ಲ. ನೀವೇನಾದ್ರೂ ಮಾಡ್ಕೊಳ್ಳಿ, ನೀವೇ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಹೋಗಿ.
ಏ ಇವನು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ಏನ ನಾವೇ ಹೋಗಿ ಅವ್ರ ಹತ್ರ ಹೆಲ್ಪ್ ಕೇಳ್ಕೊಂಡ್ಬಿಡೋಣ. ಇವನ್ ಯಾರು ಹೆಚ್ಕೊಂಡಿದಾರು? ತಡಿ ಬರ ಪುಟ್ಟ ಅಂದ್ರೆ ಮಗನೇ. ಹೋಗಿ ನಿಂತ್ಕೊಳ್ಳಿ. ನೋಡಿ ಮೇಡಮ್, ನೀವು ನಮ್ಗೆ ಆಡ ಹೇಳ್ಕೊಡಿ. ನೀವ್ ಎಂತಾರು ಹೇಳ್ಕೊಟ್ಬಿಡಿ, ನಾವೆಲ್ಲ ಕಲ್ತ್ಕೊಬಿಡಿ. ಫಸ್ಟ್ ಮುತ್ತು ಕಲ್ತ್ಕೊಡಿ. ಅವ್ನ್ ಕಲ್ತ್ಕೊತಾನೆ, ಅವ್ನ್ ನೀವ್ ಹೇಳಿದ ತಕ್ಷಣ ತಗೊಬಿಡ್ತಾನೆ. ಮುತ್ತು ಯಾರ್ ಬೇಕಾ? ನನ್ಗೆಲ್ಲ ಬೇಕು. ಫಸ್ಟ್ ಯಾರ ಹತ್ರ ಹಾಡ್ ಕಲ್ಸ್ಕೊತೀರ ಅದನ್ನ ಹೇಳಿ. ಅದೇಪ್ಪ ನಾನು ಹೇಳಿದ್ದು, ಗುರುಗಳಾಗಿ ನನ್ಗೆ ಹೇಳ್ತಾ ಇರೋದು. ನನ್ಗೆ ಬಾರಿಜ ತಾರಿಜಾತ್ರಿ ನನ್ಗೆ ನೀವು ಹಾಡು ಹೇಳ್ಕೊಡ್ಬೇಕು. ಆಡ ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಹಾಯಾಗಿ. ಹಾಗೋ ಹೀಗೋ ಇದ್ದೆ ನಾನು, ನನ್ನ ಪಾಡು ಹಾಯಾಗಿ. ಹಂಗೆ ನನ್ ಜೀವನ ಆಗಿರೋದು. ಸ್ವಲ್ಪ ರೈಸ್ ಇರ್ಬೇಕು. ನೀನ್ ರೈಸ್ಕೋ. ಓಕೆ ರೈಸ್. ರೆಡಿ 1 2 3 ಸ್ಟಾರ್ಟ್. ತಾಗೋತೀಗೋ ತಿದ್ದೆ ನಾನು, ತನ್ನ ಪಾಡು ತಾಯಾಗಿ. ತೊಳಗೆ ಬರಲು ಏನ್ ತೊಳೆದ್ಮೇಲೆ ಏನು ಬರ್ತಾ ಇಲ್ವಲ್ಲ? ತೊಳೆದ ಮೇಲೆ ಬರಲ್ಲ, ಆದ್ಮೇಲೆ ತೊಳೆಯೋದು. ಐ ಥಿಂಕ್ ನಾನು ಕರೆಕ್ಟ್ ಆಗಿ ಹೇಳಿದೆ ಅನ್ಸುತ್ತಲ್ವಾ? ತುಂಬಾ ಕರೆಕ್ಟ್ ಆಗಿತ್ತು. ಮುದ್ದೆ ಅಲ್ಲ, ನಾನಲ್ಲ. ಈಗ ಪಿಪಿ. ಸುಂದರಿ ಸುಂದರಿ ಸುರ ಸುಂದರಿ ಸುಂದರಿ, ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದೆ. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ, ನಿನ್ನ ಕೋಗಿಲೆ ಕಂಠದಲ್ಲೇನು ಮೌನವಿದೆ. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳೇ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. ತಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ನೀವೇ ನನ್ನ ತಿನ್ನ. ಇಬ್ರು ತಿನ್ನೋರಂತೆ, ಕೂತ್ಕೊಳ್ಳಿ. ತುತ್ಕೋಗ. ಆರ್ಕೆಸ್ಟ್ರಾ ಮಾಡ್ತಾ ಇದೀರೋ ಇಲ್ಲ ನೀವು ಕೋತಿ ಕುಣಿತಾ ಇದೀರೋ ನಂಗಂತೂ ಗೊತ್ತಾಗ್ತಿಲ್ಲ. ಸುಮ್ಕಿರಪ್ಪ, ಕಲ್ತ್ಕೊತೀವಿ ನಾವು. ಕಲ್ತ್ಕೊಳ್ಳೋರು ಹಿಂಗೆ ಕಲ್ತ್ಕೊಂಡ್ಮೇಲೆ ಎಲ್ಲ ಕೋತಿ ವಿದ್ಯೆ, ಅಲ್ಲಿವರೆಗೂ ಸುಮ್ಕಿರು ಮೇಡಮ್. ಫುಲ್ ಫೋರ್ಸ್ ಆಗಿ ಹಂಗೆ ಭೂಮಿ ನಡ್ಗೋಗ್ಬಿಡ್ಬೇಕು ಅಂತದೊಂದು ಹಾಡು ಹೇಳ್ಕೊಡಿ. ಗಡ ನಡ್ಗ್ಬಿಡ್ಬೇಕು. ಬನ್ನಿ ನಿಂತ್ಕೊಳ್ಳಿ, ಹೇಳ್ತೀನಿ. ಬನ್ನಿ, ಮುಂದೆ ಬನ್ನಿ, ಹೇಳ್ತೀನಿ. ಎಂತ ಆಡ್ಬೇಕಾದ್ರೆ ಹೇಳ್ಕೊಡಿ ಮೇಡಮ್. ನಾನು ಬೇಕಾದ ವರ್ಷದಿಂದ ಆಡೋ ಅಭ್ಯಾಸ ಅದೇ ಊರಿನಲ್ಲಿ. ಓಕೆನಾ? ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ, ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಜೈಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹಾರಾಡುವೆ. ಹಾಡು ಹಾಡು ಐ ಪಿಚ್ಚಿದು ಬಾಬಾ, ಹಾ. ಅವ್ರು ಹೇಳಿದ್ರಲ್ಲಿ ಸ್ವಲ್ಪ ಸೀಲಿಂಗ್ ಇರಲಿಲ್ಲ ಬಾಬಾ. ಸೀಲಿಂಗು ನಿಂಗೆ ಫ್ಲೋರಿಂಗು ಫೀಲಿಂಗ್ ಕಣದು. ನೀನ್ ಬರ್ಸ್ಕೋ, ಅವ್ರು ಸಕದಾಗ ಆಡಿದ್ರು. ಅದೇ ಬಾಬಾ, ಎರಡರಲ್ಲೂ ಲಿಂಗ್ ಐತಲ್ಲ ಬುಟ್ಟಾಕು. ಒಟ್ಟಲ್ಲಿ ಅವರು ಮೋಸನ್ ಬರ್ತಾ ಇಲ್ಲ ಬಾ. ಎಮೋಷನ್ ಕಣ, ಎರಡರಲ್ಲೂ ಮೋಸನ್ ಐತಲ್ಲಪ್ಪ. ಸುಮ್ನೆ ಓಸಿ, ಅದು ಕಮ್ಮಿ ಅದೇ ಮೇಡಮ್. ಇದನ್ನ ಆಡುವಾಗ ಆಕ್ಟಿಂಗ್ ಮಾಡ್ಕೊಂಡು ಹೇಳ್ಬೇಕು. ಆಕ್ಟಿಂಗ್ ಮಾಡ್ಬೇಕು. ನೀವ್ ಮಾಡಿ. ಮಾಡ್ತೀನಿ ನೋಡಿ. ಹೃದಯ ಸಮುದ್ರ ಕಲಕಿ ಒತ್ತಿಡ ಬೇಕಾದ ವಂಚಿ, ರೋಷಾಗ್ನಿ ಜ್ವಾಲೆ ಉರಿದುರಿದು. ಏನ್ ಅದು ಬೇಸರ ಐತೆ ಬಾ, ಅಲ್ಲಿಗೆ ಹೋಗ್ಬೇಕು. ಬೇಸರ ಐತೆ, ಬೇಸ್ವಾಸ್ಗೆ ಉರಿದು ಢೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು, ಪ್ರಾಣ ಒತ್ತೆ ಇಟ್ಟು ಏ ಗೂಬೆ, ಮೇಲೆ ಹೋಗಿದ್ಯಾ ಬಾ ಇಲ್ಲಿ. ಐ ಪಿಚ್ಚು ಬಾವ, ಅದಕ್ಕೆ ಮೇಲಿಂದ ಆಡ್ಬೇಕು. ಪ್ರಾಣ ಒತ್ತೆ ಇಟ್ಬಿಡಿ ಅನ್ಕೊಂಡೆ. ನೀನು ಐ ಪಿಚ್ ಇಂದ ಇಮಿಡಿಯೇಟ್ ಲೋ ಪಿಚ್ ಅಲ್ಲಿಂದ ನೆಗೆದ್ಬಿಟ್ಟು ಸತ್ತೋಗ್ಬಿಡು. ಬಂದ್ಬಿಡು. ಬೈಲಿ ಆರ್ಕೆಸ್ಟ್ರಾ ಮಾಡ್ತಾರಂತೆ. ಆರ್ಕೆಸ್ಟ್ರಾ ನೀವು ಎಲ್ಲ ಬಂದ್ ಟೈಮ್ ವೇಸ್ಟ್ ಮಾಡ್ತಿರಲ್ಲ. ಹೋಗ್ರ ಎಲ್ಲಾದ್ರೂ ಹೋಗಿ ಯಾವ್ದೋ ಲಾರಿನೋ ಬಸ್ ಕೆಳಗೋ ಹೋಗಿ ಮಲ್ಕ ಹೋಗ್ರ. ಏನ್ ಬಾವ, ಏನ್ ಮಾತಾಡ್ತಾ ಇದೀಯ ನೀನು? ಏನು ನಾವೇನ ತುಕಾಲಿಗಳ? ನಾವು ಬಸ್ ಕೆಳಗೆ ಲಾರಿ ಕೆಳಗೆ ಯಾಕೆ ಮಲಿಕೋಬೇಕು?
ಮಲ್ಕೊಳಂಗಿದ್ರೆ ಟ್ರೈನ್ ಕೆಳಗೆ ಮಲ್ಕತ್ತೀವಿ. ಯಾವ ಕೊಡ್ರಿ ಮುಚ್ಚು. ಹೋಯ್ತೀವಿ ಹೋಯ್ತೀವಿ ಹೋಯ್ತು ಮತ್ತೆ ಹೋಯ್ತೀವಿ. ಓಕೆ, ಸಿಂಗರ್ ಸ್ಪೆಷಲ್ ನಾವು ಎಪಿಸೋಡ್ ಮಾಡ್ತಿರೋದು. ಸೊ ಸಿಂಗರ್ಸ್ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಹಾಡುಗಳ ಸುರಿಮಳೆ ಇರುತ್ತೆ. ಸೊ ದಯವಿಟ್ಟು ಬನ್ನಿ, ಇಂದು ಅವರೇ ಬನ್ನಿ, ನಮಗೋಸ್ಕರ ಒಂದು ಹಾಡನ್ನ ಹಾಡಿ ಪ್ಲೀಸ್. ಸಂಜೆ ಹೊತ್ತು ನಿನ್ನ ಸ್ಯಾನೆ ನೋಡ್ತಾ ಇದ್ರೆ ಏರ ಬೇರೆ ಲವ್ ಆಯ್ತದೆ. ಒಂದು ಆಟವನ್ನ ಆಡಿಸ್ತಾ ಇದ್ದೀನಿ ನಮ್ಮ ಸಿಂಗರ್ಸ್ಗೆ. ಸೊ ನಾವು ಆಟ ಆಡುವಂತ ಹೆಸರು, ಆಟದ ಹೆಸರು ಕೇಳ್ರಪ್ಪೋ ಕೇಳ್ರಿ, ಏನ್ ಕೇಳ್ಸುತ್ತೆ ಹೇಳ್ರಿ. ಆದ್ರೆ ಇದರಲ್ಲಿ ನಾವು ವರ್ಡ್ಸ್ ಅನ್ನ ಕೊಡಲ್ಲ, ಸಿಂಗರ್ಸ್ ಬಂದಿರೋದು. ಸೊ ಅವ್ರಿಗೆ ಟ್ಯೂನ್ ಅನ್ನ ಕೊಡ್ತೀವಿ. ಟ್ಯೂನ್ ನ ಯಾರು ನುಡಿಸೋದು? ನಾಟ್ ಅವರ್ ನಾಯ್ಸ್ ಪೊಲ್ಯೂಷನ್. ಮೈಸೂರಿಂದ ಒಬ್ಬರನ್ನ ಕರೆಸಿದೀನಿ, ಅವ್ರನ್ನ ಬರ್ಮಾಡ್ಕೊಳ್ಳೋಣ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ಬಾಬು. ಬನ್ನಿ. ಸೊ ಇಲ್ಲಿ 3 ಜನ ಇದ್ದಾರೆ ನಮ್ಮ ಸಿಂಗರ್ಸ್. ಸೊ ಅವ್ರು ಇನ್ನೊಬ್ರು ಬೇಕು. ರಮ್ಮ ಬಮ್ಮ, ನೀನ್ ಸೇರ್ಕೊ. ಬಾಬು ಆಕ್ಚುಲಿ ಈ ಸ್ಟ್ರೀಟ್ ಮ್ಯಾಜಿಕ್ ಮಾಡೋದು, ಆಮೇಲೆ ಹಾಡುಗಳನ್ನ ನುಡ್ಸೋದು, ನಮ್ಮ ಮೈಸೂರಲ್ಲಿರೋ ಸಂದೇಶ್ ದಿ ಪ್ರಿನ್ಸ್ ಇದೆಯಲ್ಲ, ಅದೊಂಥರ ನಮ್ಗೆ ತವ್ರ ಮನೆ ಅಂತ ಕರೆಯೋದು. ಸೊ ಅಲ್ಲಿ ಇವರು ಪ್ರತಿ ಸಲ ಹೋದಾಗ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವಾಗ ಹೋದ್ರು ಇರ್ತಾರೆ. ಸೊ ಇವರ ಟ್ಯಾಲೆಂಟ್ ನೋಡಿ ನನಗೆ ಬಹಳ ಖುಷಿ ಆಯ್ತು. ಸೊ ಐ ವಾಂಟೆಡ್ ಟು ಬ್ರಿಂಗ್ ಹಿಮ್ ಟು ಮಜಾ ಟಾಕೀಸ್. ಸೊ ಈ ಒಂದು ಎಪಿಸೋಡಿನಲ್ಲಿ ಇವರು ಒಂದು ಹಾಡನ್ನ ನುಡಿಸ್ತಾರೆ. ಓಕೆ, ಸೊ ಅದನ್ನ ಮೊದಲನೇ ಅವ್ರು ಯಾರು ಇರ್ತಾರೆ ಅವ್ರು ಕೇಳಿಸ್ಕೋತಾರೆ. ಹಾ, ಹಂಗೆ ಎಲ್ಲ ಮನೆಗೆ ಹೋಗ್ಬಿಡಿ ಬೆಸ್ಟು. ಸೊ ನಿಮ್ಗೆ ಒಂದೊಂದು ಇನ್ಸ್ಟ್ರೂಮೆಂಟ್ ಕೊಟ್ಟಿರ್ತೀವಿ. ಇವ್ರು ಯಾವ್ದನ್ನ ನುಡಿಸಿರ್ತಾರೆ ನೀವು ಕೇಳಿಸ್ಕೊಂಡು, ಆಮೇಲೆ ಇವ್ರು ಇಯರ್ ಪ್ಲಗ್ಸ್ ತೆಗಿತಾರೆ. ಆಮೇಲೆ ನೀವು ಇವ್ರಿಗೆ ಅದ್ರಲ್ಲಿ ನುಡಿಸ್ಬೇಕು ಸೇಮ್ ಸಾಂಗ್ ಅನ್ನ. ಅದಾದ್ಮೇಲೆ ಇವ್ರಿಗೆ, ಅದಾದ್ಮೇಲೆ ಕೊನೆಯಲ್ಲಿ ಅವ್ರಿಗೆ ಅವ್ರು ಕಂಡಿಡಿಬೇಕು ಯಾವ ಸಾಂಗ್ ಅಂತ. ಬಟ್ ನಮ್ಗೆ ಇನ್ಸ್ಟ್ರೂಮೆಂಟ್ ನುಡ್ಸಕ್ ಕೊಡ್ತೀವಿ ನೋಡಿ. ಯು ವೇಟ್ ಅಂಡ್ ವಾಚ್ ದ ಇನ್ಸ್ಟ್ರೂಮೆಂಟ್ಸ್ ವಿ ಗಿವ್. ಓಕೆ, ಪಿಪಿ ಚೋ ಏನ್ ಹೇಳಿ. ಓಕೆ, ನಾವ್ ಹಾಡ್ಬೋದಾ? ಬಾಯ ಈಸಿ. ಓಕೆ, ಗೊತ್ತಾಯ್ತಲ್ಲ? ಗೊತ್ತಾಯ್ತು. ಹಾಡ್ಬಿಡ್ಲಾ ಅಂತ, ಎಷ್ಟು ಚೆನ್ನಾಗಿರೋ ಹಾಡು. ಆಡೋದಿಲ್ಲ ಇಲ್ಲ. ಹಾ, ತಾವು ಹೀಗಿದಿರೋದು ಆಡ್ರಿ ಇದ್ರಲ್ಲಿ. ಗೊತ್ತಾಗಿಲ್ಲ. ನುಡ್ಸೋಣಂತಲ್ಲ. ಒಂದ್ ನಿಮಿಷ, ಗೊತ್ತಾಗ್ಲಿಲ್ವಾ ಯಾವ ಹಾಡು ನುಡ್ಸಿದ್ ನೀನು? ಶ್ರಾವಣ ಮಾಸ ಬಂದ ಹೆಂಗೆ ಶ್ರಾವಣ ಮಾಸ ಬಂದ್. ಓಕೆ, ನೀವ್ ಹೆಂಗ್ ಮಾರುತ್ತೀರಾ ಅವ್ರಿಗೆ ಗೆಸ್ ಮಾಡೋದಕ್ಕೆ ನೋಡೋಣ. ಬೇರೆ ತರ ಇದೆ ಇದು. ಚೀ, ಇದು ಸೌಂಡ್ ಯಾವ್ದಮ್ಮ? ಅಲ್ಲ, ಯಾ ಹಾಡ್ ಅವ್ರಿಗೆ ನುಡಿಸಿದ್ರೆ ನಮ್ಗೆ ಟ್ಯೂನ್ ಮಾತ್ರ ಗೊತ್ತು, ಲಿರಿಕ್ಸ್ ಗೊತ್ತಾಗ್ಲಿಲ್ಲ. ನಾವಿರುವುದು ನಿಮಗಾಗಿ, ನಾವಿರುವುದೇ ನಮಗಾಗಿ, ಕಣ್ಣೀರೇಕೆ ಬಿಸಿ ಬಿಸಿ ರೇಖೆ ಎಲ್ಲ ಲಾಸ್ಟ್ ಹೇಳಿದ್ರು. ಶ್ರಾವಣ ಮಾಸ ದಂಶನ ಚೆಪ್ತಾ ಇದ್ದಾರೆ ಅಮ್ಮ.
ನೆಕ್ಸ್ಟ್ ಚೇಂಜ್ ಬನ್ನಿ, ತಾವು ಬನ್ನಿ ಇಲ್ಲಿಗೆ. ಎಲ್ಲ ಟ್ಯೂನ್. ಗೊತ್ತಾಯ್ತಾ? ಹಾ, ಅವಳು ನೋಟ್ಸ್ ಇಟ್ಕೊಂಡ್ಬಿಟ್ಲು. ಎಂತದ್ರಿ ಇದು? ಆಡಿಪ್ಪ. ಇಟ್ಟಿರಲ್ಲ ನೀವು. ಅಲ್ಲ, ಈ ಇನ್ಸ್ಟ್ರೂಮೆಂಟ್ ಕೊಡೋದಾ? ಅವೆಲ್ಲ ಒಬ್ಬೊಬ್ರಿಗೆ ಒಬ್ಬೊಂದು ಟ್ಯಾಲೆಂಟು. ಎಲ್ಲೋ ಸವಿ ನೆನಪಿನ ಶುಭ ಯೋಗ. ಅದೇ ರವಿಚಂದ್ರನ್ ಅವ್ರ ಸಾಂಗು ಅವ್ರಿಗೆ ಗೊತ್ತಿಲ್ಲದೆ ಇರುತ್ತಾ? ತಾವು ಬನ್ನಿ ಫಸ್ಟ್ ಶಿಫ್ಟ್ ಆಗಿ. ಓಕೆ, ಎಂದೆಂದು ನಿನ್ನನ್ನು ಮರೆತು. ಹೇಳಂಗಿಲ್ಲ, ನೀನೇನ್ ಗೆಸ್ ಮಾಡೋದಲ್ಲಿ. ಸಾರಿ ಸಾರಿ. ಅಯ್ಯೋ, ಅಯ್ಯಯ್ಯೋ. ಒಂದು ನಿಮಿಷ, ಗೊತ್ತಾಯ್ತಾ? ನಮ್ಮ ಆ ಕಡೆ ತಿರ್ಕೊಂಡ್ಬಿಟ್ರಲ್ಲ. ಆಗ್ತಲ್ಲ, ಅದಾಗಲ್ಲ. ಯಾವ್ದು ಸಾಂಗು? ಏನೋ ಗೊತ್ತಾಗ್ಲಿಲ್ಲ. ಮತ್ತೆ ಇವಾಗ ಏನ್ ಮಾಡಿದ್ದು? ಅದು ತಾ ತ ತ ತಾ ತಾ. ನಾನ್ ನೋಡಿಸ್ತೀನಿ, ಗೊತ್ತಾಗತ್ತ. ನೋಡು ನೋಡು ನೋಡು. ಎಲ್ಲೋ ಇದೆ. ಇದ್ಯಾವುದೋ ಫಾಸ್ಟ್ ನಂಬರ್ ಅಂತ ಅಲ್ವಾ? ಫಾಸ್ಟ್ ನಮ್ಮ ಸಿಕ್ಕಾಬಿಟ್ಟೆ ಫಾಸ್ಟ್. ಇನ್ನೊಂದ್ಸಲ ಮಾಡ್ಬಿಡಿ. ಹಾ, ಆಡಿಸಿ ನೋಡು ಇಲ್ಲಿ ಕೇಳಿ, ಇಲ್ಲಿ ನುಡಿಸಿ ಅದನ್ನೇ. ಎಂದೆಂದು ನಿನ್ನನ್ನು ಮರೆತು ಬದುಕಿರ. ಅದ್ ಮೈಕಲ್ ಆಡಿಸಿ ನೋಡು ಬಿಡಿ. ಪಿಪಿ ಇಟ್ಕೊಂಡು ಎಂದೆಂದು. ಹಿಂದಿ ಒಂದು ಓಟ್ ಸಾಂಗ್ಸ್ ಬರ್ಸಿ ನೋಡಿ. ಸೂಪರ್. ಥ್ಯಾಂಕ್ ಯು ಬಾಬು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಟೋ ಡ್ರೈವರ್ ಇವ್ರಿಗೆ ಹೆಂಗ್ ಆಡ್ಬೇಕು ಅಂತ ಹೇಳ್ಕೊಟ್ಟಿದ್ದು. ಸೊ ಅವ್ರು ಹೇಳ್ಕೊಟ್ಟಿರೋದು ಇಲ್ಲಿ ಚೆನ್ನಾಗಿ ಆಡ್ತಾರಲ್ಲ, ನೋಡೋಣ. ಪ್ಲೀಸ್ ವೆಲ್ಕಮ್ ಸುನೀತಾ ಅವರೇ, ಬನ್ನಿ. ದಬ್ಬಾಕಿ ಅದು ಗೊತ್ತಾ, ಅಲ್ಲಿಂದ ಎಲ್ಲ ಫುಲ್ ಶಾರ್ಟ್ಗಳೆಲ್ಲ ಸಿಕ್ಕಿದೆ. ಹೇಳ್ತೀನಿ, ನೀನ್ ಹೆಂಡತಿ ಕಳಿಸ್ತೀನಿ. ಅದು ಹಾಡ್ ನೋಡಿ ಅಲ್ಲ, ಸುನೀತಾಗ್ ನೋಡ್ಬಿಟ್ಟು ನಗ್ತಾ ಇದ್ದ ಅಂತ ಹೇಳ್ತೀನಿ.
ಥ್ಯಾಂಕ್ ಯು ಸರ್. ಸೂಪರ್ ಚಿಂದಿ ಬನ್ನಿ ಕೂತ್ಕೊಳ್ಳಿ. ಓಕೆ, ಆಡಿಯನ್ಸ್ ನಿಮ್ಮ ಹತ್ರ ಪ್ರಶ್ನೆಗಳನ್ನ ಕೇಳ್ತಾರೆ, ರಿಕ್ವೆಸ್ಟ್ ಇರುತ್ತೆ, ಲೆಟ್ಸ್ ಸಿ. ಓಕೆ, ಯಾರು ಮೊದಲು? ಹಾಯ್ ಶ್ರುತನ್ ಮಮ್ಮ, ಹೇಗಿದ್ದೀರಾ? ಸಕ್ಕದಾಗಿದ್ದೀನಿ, ನೀ ಹೇಗಿದ್ಯಾ ಚಿನ್ನ? ನಾನು ಚೆನ್ನಾಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ ಚೆನ್ನಾಗಿದ್ಯಾ ನೀನು. ಏನ್ ನಿನ್ನ ಹೆಸರು? ಜೀವಿತ. ವಾವ್, ಹೇಳಬಾ. ಶ್ರುತನ್ ಮಮ್ಮ, ನಾನು ನಿಮ್ಮ ನೋಡಕ್ಕೆ ದೂರದಿಂದ ಬಂದಿದ್ದೀನಿ ಗೊತ್ತಾ? ಎಷ್ಟ್ ದೂರ ಕಣೋ? 60 ಕಿಲೋಮೀಟರ್ಸ್ ಇಂದ ದಾವಣಗೆರೆಯಿಂದ ಬಂದಿದ್ದೀನಿ. ಯು ಮೋಸ್ಟ್ ವೆಲ್ಕಮ್ ಚಿನ್ನ, ಸೋ ಸ್ವೀಟ್. ಸುಜನ್ ಮಾಮ, ನಾನು ಒಂದ್ ಕಷ್ಟ ಹೇಳ್ಕೊಡ್ಬೇಕು ಮಾಮ. ಏನಂದ್ರೆ ನಮ್ಮ ಮಮ್ಮಿ ಟಿವಿ ನೋಡ್ಬೇಕಾದ್ರೆ ಯಾವಾಗ್ಲೂ ಬೈತಿರ್ತಾರೆ, ಬಟ್ ನಾನ್ ಹಾಡ್ ಹೇಳ್ಬೇಕಾದ್ರೆ ಯಾವಾಗ್ಲೂ ಖುಷಿಯಾಗಿರ್ತಾರೆ. ಅದ್ಯಾಕಂತಾನೂ ಗೊತ್ತಿಲ್ಲ ಮಾಮ. ಟಿವಿ ಯಾಕೆ ನೋಡಕ್ ಬಿಡಲ್ಲ ಅವರು? ಗೊತ್ತಿಲ್ಲ. ಮಜಾ ಟಾಕೀಸ್ ನೋಡಲ್ವಾ ನೀನು? ನೋಡ್ತೀನಿ, ಮತ್ತೆ ಅವಾಗ ಅದೊಂದೇ ನೋಡಕ್ ಬಿಡೋದು ಆಕ್ಚುಲಿ. ಮಜಾ ಟಾಕೀಸ್ ಮಾತ್ರ ಪರ್ಮಿಷನ್? ಸರಿಯಾಗಿದೆ ಇದು. ಕಂದಮ್ಮ, ಈಗ ನೀ ಇಲ್ಲಿ ಹಾಡ್ತಿದ್ಯಾ ನೀನು? ಹಾ, ಬೈಲಿ. ನೀ ಹಂಗೆಲ್ಲ ಕೂದ್ಲೆಲ್ಲ ಆರಿಸ್ಕೊಂಡ್ ಬಂದ್ರೆ ಈಜಿಲಾಗಿ ಬೇಜಾರಾಗತ್ತೆ. ಬಾಯ್ಲಿ. ಹಾ, ಹಾಡು ಹೇಳ್ತೀಯಾ? ಹಾ, ಓಕೆ, ಕಮಾನ್, ಹಾಡು ಹೇಳು. ಟ್ರ್ಯಾಕ್ ಇದೆ. ಟ್ರ್ಯಾಕು ಎಷ್ಟು ನಿನ್ ಏಜ್ ಎಷ್ಟು? 6. ಆಲ್ರೆಡಿ ಬರೀ ಮ್ಯೂಸಿಕಲ್ ನೋಟ್ಸ್ ಹಾಕೊಂಡ್ ಬಂದಿದ್ಯಾ. ಶಾಬಾಷ್. ಟ್ರ್ಯಾಕ್ ಬೇರೆ ಹೇಳ್ತಾ ಇದ್ಯಾ. ಬ್ರೈಟ್ ಫ್ಯೂಚರ್ ಇದೆ ನೀನ್. ನೆಕ್ಸ್ಟ್ ಮಜಾ ಟಾಕೀಸಲ್ಲಿ ಇಲ್ಲಿ ಕೂತಿರ್ತೀಯ ಅಂದ್ರೆ ನಾವು ಇನ್ನೊಂದು 20 ವರ್ಷ ಶೋ ಮಾಡ್ತಾನೆ ಇರ್ತೀವಿ ಅಂತ. ಓಕೆ, ಕಮಾನ್, ಹಾಕ್ರಪ್ಪ ಟ್ರ್ಯಾಕು. ಆದ್ರೆ ನಿಜವಾಗ್ಲೂ ಆಟಿಟ್ಯೂಡ್ ಗ್ರೇಟ್ ಅಲ್ಲ? ಹಾ, ಸೂಪರ್ ಆಟಿಟ್ಯೂಡ್. ಇದ್ ಬಿಟ್ಟು ಯಾವ ಹಾಡು ಬರುತ್ತೆ? ಹಾ, ಇದೊಂದು ಹಾಡು ಆಡ್ಬಿಡು. ಓಕೆ, ಸೂಪರ್, ಹಾಕೋ. ಕನ್ನಡದ ಸಿದ್ಧ, ಹಾಡೋದಕ್ಕೆ ಎದ್ದ, ಕನ್ನಡಕ್ಕೆ ಇವನು ಸಾಯ್ದಕ್ಕೂ ಸಿದ್ಧ. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ದೇವರಿವಳು, ನಮ್ಮ ಕಾಪಾಡು ಗುರು ಇವಳು. ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ನಲಿದಾಡು ನೀರಿವಳು, ನಾವು ಸಿರಾಡು ಕಾಡಿವಳು. ದುಮ್ಮಟಗಚ 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 ದುಮ್ಮಟಗಚ. ಕೇರ ಮಾಡ್ಸಿಲ್ಲ. ಮ್ಯಾಜಿಕ್. ಬರೆಯೂರ ತವರೂರು, ನಡೆಯೂರ ಹಿರಿಯೂರು, ನಟಿಸೂರ ನವಿಲೂರು, ನುಡಿಸೂರ ಮೈಸೂರು. ಕೂಡಿದರೆ ಕಾಣುವುದು ಇದು ತುಂಬಾ ಹಾರಾಗುವುದು. ಮಧುರ ಇದು ಅಮರ ಇದು, ಕನ್ನಡವೇ ನಮ್ಮಮ್ಮ, ಅವಳಿಗೆ ಕೈ ಮುಗಿಯಮ್ಮ, ಮಾತಾಡು ದೇವರಿವಳು, ನಮ್ಮ ಕಾಪಾಡು ಗುರಿವಳು. ವಾ, ಸೂಪರ್ ಅಮ್ಮ. ಅಯ್ಯೋ ಕಂದಮ್ಮ, ಎಷ್ಟ್ ಚೆನ್ನಾಗಿ ಆಡ್ತೀನಿ ನೀನು. ಹೆಂಗಿತ್ತು ಹಾಡು? ತುಂಬಾ ಚೆನ್ನಾಗಿದೆ, ವೆರಿ ನೈಸ್. ವಾಟ್ ಅನ್ ಆಟಿಟ್ಯೂಡ್ ಅಲ್ಲ ನಿಜವಾಗ್ಲು. ಇಷ್ಟು ಕಾನ್ಫಿಡೆಂಟ್ ಆಗಿ ಇಲ್ಲಿ ನಿಂತ್ಕೊಂಡು ಆಡ್ಬೇಕು ಅಂದ್ರೆ ದಮ್ ಬೇಕಲ್ಲ. ನಿಜವಾಗ್ಲು ಅದ್ಭುತ, ಫ್ಯಾಂಟಾಸ್ಟಿಕ್. ನೀವು ಒಂದ್ ಹೇಳ್ತೀನಿ ಕೇಳಿಸ್ಕೊ, ಇದನ್ನ ನೀನು ಇನ್ನೊಂಚೂರು ದೊಡ್ಡವಳಾಗ್ತಿಯಲ್ಲ, ಒಂದು 7th 8th 9th 10th ಅವಾಗ ನಿಮ್ಮ ಅಮ್ಮನಿಗೆ ಹೇಳ್ಬಿಟ್ರು ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ. ನಾನು ಹೇಳಿದ್ದನ್ನ ಆಕ್ಚುಲಿ ಎಷ್ಟಕ್ಕೊಂದು ಸಾಂಗ್ ರೆಕಾರ್ಡ್ ಮಾಡಿ ಮೂಚಿನ ರೆಕಾರ್ಡ್ ಮಾಡಿದ್ದಾರೆ. ನಾನು ಇವಾಗ ಹೇಳ್ತೀನಲ್ಲ ಅದನ್ನ ರೆಕಾರ್ಡ್ ಮಾಡಿ ಇಟ್ಕೋ. ಈ ಕಾನ್ಫಿಡೆನ್ಸ್, ಈ ಒಂದು ಆಟಿಟ್ಯೂಡ್ ನ ಲೈಫ್ ಅಲ್ಲಿ ಬಿಡೋದಕ್ಕೆ ಹೋಗ್ಬೇಡ. ಓಕೆ, ತುಂಬಾ ಕಷ್ಟಪಟ್ಟು ಎಷ್ಟೇ ಒಂದು ತಪಸ್ ಮಾಡಿದ್ರು ಈ ತರದ ಒಂದು ಆಟಿಟ್ಯೂಡ್ ಬರಲ್ಲ. ನಿನ್ಗೆ ದೇವ್ರು ಕೊಟ್ಟಿದ್ದಾನೆ, ಗೋ ಅಹೆಡ್. ಓಕೆ, ನೆಕ್ಸ್ಟ್ ಹೇಳಿದ್ನಲ್ಲ, ಇನ್ನೊಂದು 20 ವರ್ಷಕ್ಕೆ 15 ವರ್ಷಕ್ಕೆ ನಾವು ಮಜಾ ಟಾಕೀಸ್ ನಡೆಸ್ತಾ ಇದ್ರೆ ಗ್ಯಾರಂಟಿ ನೀನು ಇಲ್ಲಿ ಬಂದು ಕೂತ್ಕೋತು.
ಐ ಲವ್ ಯು ಕರೆಕ್ಟ್ ಆಗಿದೆ ಐ ಲವ್ ಯು ಐ ಲವ್ ಯು ಐ ಲವ್ ಯು ವೆರಿ ಮಚ್ ಐ ಲವ್ ಯು ನಾನೇ ಜಾಸ್ತಿ ನಾನೇ ಜಾಸ್ತಿ ನಾನೇ ಜಾಸ್ತಿ ಇಲ್ಲ ಅಲ್ಲ ನಾನೇ ಜಾಸ್ತಿ ಇಲ್ಲ ಪ್ಲೀಸ್ ಇಲ್ಲ So cute. All the best, Kanda. Thank you so much. You really entertained us very much, okay? Thank you, China. ಚೆನ್ನಾಗಿ ಓದ್ಕೋ, ಚೆನ್ನಾಗಿ ಹಾಡು, ಬಿಡ್ಬೇಡ, ಓಕೆ? Bye, baby. Super. Okay, next. ಇವರೇನೋ ರೆಡಿ ಆಗ್ಬಿಟ್ರು? ಏನೋ ನೀರ್ ಬೇಕಾ? ಮೈಕ್. ಹಾ, ಕೊಡ್ತಾ ಇದ್ದಾರೆ. ಹಲೋ ಹಲೋ? ಹಾ, ಹೇಳಿ. ಚೆಕ್ ಮಾಡಿದೆ ಸರ್. ಸರ್ ಎಲ್ರಿಗೂ ನಮಸ್ತೆ. ನಾನು ಮೌನೇಶ್ ಅಂತೇಳಿ ದಾವಣಗೆರೆಯಿಂದ ಬಂದಿದ್ದೀನಿ. ಸರ್ ನನ್ನ ಪ್ರಶ್ನೆ ಡೈರೆಕ್ಟ್ ಆಗಿ ನಿಮಗೆ ಸರ್. ಲೈಫ್ ಎಲ್ಲ ಕತ್ಲೆ ಆದಂಥವ್ರಿಗೆ ನೀವೇನು ಸೊಲ್ಯೂಷನ್ ಕೊಡ್ತೀರಾ ಸರ್? ಫಿಲಾಸಫಿ ಎಲ್ಲ ಗೊತ್ತಿಲ್ಲ. ಲೈಫ್ ಲಾಂಗ್ ಯಾವಾಗ್ಲೂ ಕತ್ಲಲ್ಲಿರೋರ್ಗೆ ನಾನು ಹೇಳೋದೇ ಒಂದೇ ಒಂದು, ಕರೆಂಟ್ ಬಿಲ್ ಕಟ್ಟಿ. ಅಲ್ಲ ಸರ್, ಇನ್ನೇನು ಅಷ್ಟೇ ಸರ್, ಕರೆಕ್ಟ್. ಥ್ಯಾಂಕ್ ಯು. ಕರೆಂಟ್ ಬಿಲ್ ಕಟ್ಟಿದ್ರೆ ಬೆಳಕಿರೋದು ಮನೇಲಿ, ಸೊ ಲೈಫ್ ಎಲ್ಲ ಬೆಳಕಿರೋದು. ಥ್ಯಾಂಕ್ ಯು. ಖುಷಿ ಆಗ್ಬಿಟ್ರಲ್ಲ ಲೋಕೇಶ್. ಇಡೀ ಪ್ರಪಂಚದಲ್ಲಿ ಬಾಬಾ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಬಿಲ್ ಕಟ್ಟಿಲ್ಲ. ಆಕ್ಚುಲಿ ಏನಂದ್ರೆ ಬೇಸರ ಅನ್ನೋ ಬಿಲ್ ಕಟ್ಟಿಲ್ಲ ಅಂದ್ರೆ ಅದ್ರಲ್ಲಿ ಯಾವಾಗ್ಲೂ ಮುಳುಗೋಗಿದ್ರೆ, ಹೌದು. ಹ್ಯಾಪಿನೆಸ್ ಅನ್ನೋ ಬಿಲ್ ಕಟ್ಟಿದ್ರೆ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ ಅಷ್ಟೇ. ಸರ್ ಥ್ಯಾಂಕ್ ಯು. ಎಲ್ಲ ಇರ್ಬೇಕಾಗಿದೆ ಎಲ್ಲ, ಅದಕ್ಕೆ ಇಲ್ಲಿದ್ದೀನಿ. ಸೂಪರ್. ಓಕೆ, ಚಿಂದಿ, ಹೌ ವಾಸ್ ಮಜಾ ಟಾಕೀಸ್? ಎಂಜಾಯ್ ಮಾಡಿದ್ರಾ? ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಜಾ ಟಾಕೀಸ್ಗೆ ಬಂದಿದ್ದಕ್ಕೆ. ಇಟ್ ವಾಸ್ ಅ ವಂಡರ್ಫುಲ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಹಾಡ್ತಾ ಇರಿ. ಥ್ಯಾಂಕ್ ಯು ಸರ್. ನಮಗೆಲ್ಲ ಸೂಪರ್ ಹಿಟ್ ಹಾಡುಗಳನ್ನ ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಅದ್ಭುತವಾದಂತ ಒಂದು ಸಂಚಿಕೆ, ಮ್ಯೂಸಿಕಲ್ ಆದಂತ ಒಂದು ಸಂಚಿಕೆ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ. ಮತ್ತೊಮ್ಮೆ ನಮ್ಮ ಮಜಾ ಟಾಕೀಸಿನ ಪರವಾಗಿ ನಮ್ಮ ಕನ್ನಡ ಚಿತ್ರರಂಗದ ಎಲ್ಲಾ ಸಂಗೀತಗಾರರಿಗೆ, ಹಾಡುಗಾರರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ಇದೀವಿ. ನಗ್ತಾರಿ, ನಗಿಸ್ತಾರಿ, ಬಿಕಾಸ್ ಅ ಡೇ ವಿತೌಟ್ ಲಾಫ್ಟರ್ ಇಸ್ ಅ ಡೇ ವೇಸ್ಟೆಡ್. ಈ ಒಂದು ಎಪಿಸೋಡ್ ಅನ್ನ, ನಮ್ಮ ಮಜಾ ಟಾಕೀಸ್ ಯಾವುದೇ ಒಂದು ಎಪಿಸೋಡ್ ಅನ್ನ ನೀವು ಮತ್ತೆ ನೋಡ್ಬೇಕು ಅಂದ್ರೆ ದಯವಿಟ್ಟು ಊಟ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಮಜಾ ಟಾಕೀಸ್ ನ ಯಾವಾಗ ಬೇಕಂದ್ರೆ ನೋಡ್ತಾ ಇರಿ. ಮುಂದಿನ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ನೀವು ನೋಡ್ತಾ ಇದ್ರಿ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಮಜಾ ಟಾಕೀಸ್ ಸೂಪರ್ ಸೀಸನ್. ಥ್ಯಾಂಕ್ ಯು. ಲವ್ ಯು ಆಲ್. ಗುಡ್ ನೈಟ್. ಬಾಯ್.